ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತೆಲ್ಲ ಹೋಗ್ತಿದ್ದೀನಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಹೌದು, ನಮ್ಮ ಬೇಬಿ ಮೇಂಟೆನೆನ್ಸ್ ಮಾಡಿಸ್ಬೇಕಲ್ಲ, ನಮ್ಮ ಬೇಬಿ ಸರ್ವಿಸ್ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ನೀವು ನೋಡೇ ಇರ್ತೀರ ಇನ್ಸ್ಟಾಗ್ರಾಮಲ್ಲಿ, ತಾರಕ್ ಬೈಕ್ ಝೋನ್. ನನಗೂ ಒಬ್ಬರು ರೆಕಮೆಂಡ್ ಮಾಡಿದ್ರು, ಬ್ರೋ ಅಲ್ಲಿ ಸಗಲ ಮಾಡ್ತಾರೆ ಸರ್ವಿಸ್ ಅಂತ. ಹೀಗಾಗಿ ಅಲ್ಲೇ ಹೋಗ್ತಾಯಿದ್ದೀನಿ. ನೋಡೋಣ ಅವ್ರದ್ದು ಸರ್ವಿಸ್ ಯಾವ ಥರ ಇರುತ್ತೆ ಅಂತ ನೋಡಿಬಿಟ್ಟು ನಿಮಗೆ ನಾನು ರೆಕಮೆಂಡ್ ಮಾಡ್ಬೋದಾ ಅಂತ ಹೇಳ್ತೀನಿ. ಯಾವಾಗಲೂ ಶೋರೂಮಲ್ಲೇ ಮಾಡಿಸ್ತಿದ್ದೆ ಆಲ್ಮೋಸ್ಟು. ನನ್ನ ಮಕ್ಕಳು ಹೇಳಿದ ಕೆಲಸ ಕರೆಕ್ಟಾಗಿ ಮಾಡಲ್ಲ ಗುರು. ಅದಕ್ಕೋಸ್ಕರ ಆಚೆ ಒಂದು ಒಳ್ಳೆ ಮೆಕ್ಯಾನಿಕ್ನ ಹುಡುಕ್ತಾಯಿದ್ದೆ. ಇವ್ರ ಕೆಲಸ ಚೆನ್ನಾಗಿರುತ್ತೆ ಬ್ರೋ ಅಂತ ಒಬ್ಬರು ರೆಕಮೆಂಡ್ ಮಾಡಿದ್ರು. ಅದಕ್ಕೋಸ್ಕರ ಹೋಗ್ತಾಯಿದ್ದೀನಿ. ನೋಡೋಣ ನಿಮಗೆ ಈ ವ್ಲಾಗಲ್ಲಿ ಏನೇನು ಮಾಡಿಸ್ಬೋದು NS ಗಾಡಿ ಇಟ್ಟಿರೋರು ಜನರಲ್ ಸರ್ವೀಸಲ್ಲಿ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನಿಮ್ಮ ಡೈರೆಕ್ಟು ಅವ್ರದ್ದು ಸರ್ವಿಸ್ ಸೆಂಟ್ರ್ ಹತ್ರ ಹೋಗ್ಬಿಟ್ಟು ಸಿಗ್ತೀನಿ. ಓಕೆ ಗೈಸ್, ತಾರಕ್ ಬೈಕ್ ಝೋನ್ಗೆ ಬಂದಾಯಿತು. ನೋಡೋಣ ಈ ಜನರಲ್ ಸರ್ವಿಸಲ್ಲಿ ಏನೇನಾಗುತ್ತೆ ಅಂತ ಅವ್ರನ್ನ ಕೇಳೋಣ. ಗಾಡಿ ಸ್ಟ್ಯಾಂಡ್ ಆಗಿದೆ. ಇಲ್ಲಿ ನಮ್ಮ ಬೇಬಿ, ಇವರ ನಮ್ಮ ಬ್ರದರ್. ಬ್ರೋ ನಿಮ್ಮ ನೇಮ್? ಕುಮಾರ್ ಅಂತ. ಓಕೆ, ನಮ್ಮ ಗ್ಯಾರೇಜ್ ನೇಮ್ ಬಂದು ತಾರಕ್ ಬೈಕ್ ಅಂತ. ಓಕೆ ಓಕೆ ಹಾಂ ಹಾಂ. ಈ ಜನರಲ್ ಸರ್ವಿಸಲ್ಲಿ ಏನೇನಾಗುತ್ತೆ ನಮಗೆ, ನಮ್ಮ ಗಾಡಿಗೆ? ಸರ್, ಜನರಲ್ ಸರ್ವಿಸಲ್ಲಿ ಏನೇನು ಬರುತ್ತೆ ಅಂದರೆ, ಓಕೆ, ಫಸ್ಟು ಈಗ ತುಂಬ ಜನ ಕಂಪ್ಲೇಂಟ್ ಅಂದರೆ ಏರ್ ಫಿಲ್ಟ್ರು ಯಾರು ಬಿಚ್ಚಿ ಕ್ಲೀನ್ ಮಾಡಲ್ಲ, ಕ್ಲೀನ್ ಮಾಡೋದಲ್ಲ, ರೀಪ್ಲೇಸ್ಮೆಂಟೇ ಮಾಡಬೇಕು. ಬಟ್ ತುಂಬ ಜನ ಮಾಡಲ್ಲ ಅದು. ಓಕೆ, ಟ್ಯಾಂಕ್ ಎಲ್ಲ ಬಿಚ್ಚಬೇಕು ಅಂತ. ಟ್ಯಾಂಕ್ ಬಿಚ್ಚಬೇಕು ಅಂದರೆ ಫ್ಯೂಲ್ ಪಂಪ್ಸು ಅದೆಲ್ಲ ಕ್ಲಿಪ್ಗಳೆಲ್ಲ ಬಿಚ್ಚಬೇಕಲ್ಲ. ಓಕೆ, ಅದಕ್ಕೆ ತುಂಬ ರಿಸ್ಕು ಅಂದ್ಬಿಟ್ಟು ಅದೊಂದು ಮಾಡೋಕ್ಕೆ ಹೋಗಲ್ಲ. ಮತ್ತು ಕೂಲೆಂಟ್ ಚೇಂಜ್ ಮಾಡ್ಬೇಕಾದ್ರೆ ತುಂಬ ಮಿಸ್ಟೇಕ್ ಮಾಡ್ತಾರೆ. ಮತ್ತು ಜನರಲ್ ಸರ್ವಿಸಲ್ಲಿ ಫಸ್ಟ್ ಏರ್ ಫಿಲ್ಟ್ರು, ಓಕೆ, ಆಮೇಲೆ ಆಯಿಲ್ ಫಿಲ್ಟ್ರು, ಮತ್ತು ಕೂಲೆಂಟು, ಹಿಂದೆಗಡೆ ಸ್ಪಾಕೆಟ್ ರಬ್ಬರು, ಈಗ ಡಿಸ್ಕ್ ಆಯಿಲು, ಮತ್ತು ಬ್ರೇಕ್ ಪ್ಯಾಡ್ ಏನೋ ಹೋಗಿದ್ರೆ ಬ್ರೇಕ್ ಪ್ಯಾಡ್ ಬರುತ್ತೆ. ಇಷ್ಟು ಜನರಲ್ ಸರ್ವಿಸಲ್ಲಿ ಬರುತ್ತೆ. ಓಕೆ ಓಕೆ, ಇಷ್ಟೆಲ್ಲ ಆಗುತ್ತೆ ಗೈಸ್. ಒಂದೊಂದೇ ಪ್ರೊಸೀಜರ್ನ ತೋರಿಸ್ತೀನಿ, ನೋಡ್ದೆ ಹೋಗಿ ಅಷ್ಟೇ. ಏರ್ ಫಿಲ್ಟ್ರದ್ದು ಏನು ಕತೆ ಆಗಿದೆ ಅಂತ ನೋಡೋಣ, ತೋರಿಸ್ತಾರೆ ಅವರು. ಪರವಾಗಿಲ್ಲ ಅಂದರೆ ಏನು? ಓ ಇಲ್ಲಿ ಶೋರೂಮಿಂದ ಬಂದಿರೋದು ಇದು ನೋಡಿ ಗೈಸ್. ಶೋರೂಮ್ ಮೇಂಟೆನೆನ್ಸ್ ಆಲ್ಮೋಸ್ಟ್ ಈ ಸರಿ ಆಚೆ ಮಾಡಿಸ್ತಾ ಇದ್ದೀನಿ. ನೋಡಿ ಯಾವ ಥರ ಆಗಿದೆ ಹಾಲತ್ತು. ಇದು ಶೋರೂಮಿಂದ ಬಂದಿರೋದು, ಇದುವರೆಗೂ ಚೇಂಜ್ ಆಗಿಲ್ಲ. ಒನ್ ಟೈಮ್ ಕೂಡ ಚೇಂಜ್ ಆಗಿಲ್ಲ. ಓ, ನಮ್ಗೆ ಹೇಳಿದ್ರೆ ಬ್ರೋ ಚೇಂಜ್ ಮಾಡಿದೀವಿ ಅಂತ ಹೇಳಿರ್ತಾರೆ, ಬಿಲ್ಲಲ್ಲೆಲ್ಲ ಹಾಕಿದ್ದಾರೆ ಬ್ರೋ. ತೋರಿಸ್ತೀನಿ. ಹಾಂ, ಓಕೆ ಓಕೆ. ಮೈಲೇಜ್ ಹೆಂಗೆ ಬರುತ್ತೆ ನೋಡಿ. ಇದರಿಂದ ಥ್ರಾಟಲ್ ಬಾಡಿ ಎಲ್ಲ ಪ್ರಾಬ್ಲಮ್ ಬರೋದು ಇದರಿಂದನೇ. ಐಡ್ಲಿಂಗು ಮತ್ತೆ ಇದಕ್ಕಿದಂಗೆ ರೈಸ್ ಆಗೋದು, ಕಂಪ್ಲೇಂಟ್ ಸ್ಟಾರ್ಟ್ ಆಗೋದು ಇಲ್ಲಿಂದನೇ. ಓಕೆ ಓಕೆ. ಇಲ್ಲಿ ನೋಡಿ, ಈ ಲೆವೆಲ್ಗೆ ಇತ್ತು ಅಂದರೆ ಬ್ರೋ ಆಲ್ಮೋಸ್ಟ್ ಯಾವಾಗ ಒಂದು 2 ಸರಿ ಹಾಕಿದ್ದಾರೆ ಏರ್ ಫಿಲ್ಟರ್ ಚೇಂಜ್ ಮಾಡಿದೀವಿ ಅಂತ. ಅಲ್ಲ, ಇಲ್ಲೇ ನಿಮ್ಮಂದನೇ ಬಿಸ್ತಾ ಇದೆ ನೋಡಿ. ಅದು ಹೆಂಗೆ ಅವರು ಟ್ಯಾಂಕ್ ಬಿಚ್ಚಬೇಕಾದ್ರೆ ಅಂದ್ಕೊಂಡೆ ನಾನು, ಅದು ಬೇಗ ಬರ್ತಾ ಇಲ್ಲ ಅಂದರೆ ಇದೇ ಫಸ್ಟ್ ಟೈಮ್ ತೆಗ್ದಿದ್ದು ಆ್ಯಕ್ಚುಲಿ. ಹಿಂಗೆ ಈ ಥರ ಇರುತ್ತೆ ನೋಡಿ ಶೋರೂಮಲ್ಲಿ. ಯಾರನ್ನಂತ ನಂಬ್ತೀರ ನೀವು? ಹಾಂ, ಬರೀ ಬಿಲ್ ಮಾತ್ರ ನೀಟಾಗಿ ಹಾಕ್ತಾರೆ. ಇರಿ, ಅದು ಹೆಂಗಿರುತ್ತೆ ತೋರಿಸ್ತೀನಿ. ಇದು ಏರ್ ಫಿಲ್ಟ್ರು ಬಂದು 262 ರೂಪಾಯಿ ಇದೆ. ಹೌದು, ಒರಿಜಿನಲ್ ಬಂದು ಈ ಕಡೆ ಗ್ರೀನ್ ಇರುತ್ತೆ, ಈ ಕಡೆ ಲೈಟ್ ಗ್ರೀನ್ ಇರುತ್ತೆ, ಇಲ್ಲೆಲ್ಲ ಲಿಕ್ವಿಡ್ ಇರುತ್ತೆ. ಓಕೆ ಬ್ರೋ, ಇದೇ ತರ ಫಾರ್ಮ್ ಆಗಬೇಕು. ಒರಿಜಿನಲ್ ಏರ್ ಫಿಲ್ಟರ್ ಅಲ್ಲಿ ಇದೇ ತರ ಫಾರ್ಮ್ ಆಗುತ್ತೆ. ಲೋಕಲ್ ಏರ್ ಫಿಲ್ಟರ್ ಅಲ್ಲಿ ಬರೀ ಧೂಳ್ ಕೂತ್ಕೊಂಡಿರುತ್ತೆ. ಹಿಂಗ್ ಕೊಡೋರೆ ಧೂಳ್ ತರ ಬರುತ್ತೆ, ಬರಬಾರ್ದು. ಅದು ಲೋಕಲ್ ಏರ್ ಫಿಲ್ಟರ್. ಓಕೆ, ಅಲ್ಲಿ ಅಟ್ಯಾಚ್ ಆಗುತ್ತೆ. ಡೆಸ್ಟ್ ತರ ಕೂತ್ಕೊಂತಂದ್ರೆ ಒರಿಜಿನಲ್ ಏರ್ ಫಿಲ್ಟರ್. ಓಕೆ ಬ್ರೋ, ಇದು ಒರಿಜಿನಲ್.
ಇಲ್ಲೆಲ್ಲ ಬಂದು ಇದೇ ತರ ಧೂಳು ಬಂದು ಈ ತರ ಲಿಕ್ವಿಡ್ ಫಾರ್ಮ್ ಅಲ್ಲಿ ಕೂತ್ಕೊಳುತ್ತೆ. ಓಕೆ ಬ್ರೋ, ಓಕೆ ಓಕೆ. ಲೋಕಲ್ ಆದ್ರೆ ಹಿಂಗ್ ಕೊಡಿದ ತಕ್ಷಣ ಧೂಳು ಬರುತ್ತೆ, ಫುಲ್ ಧೂಳು ಬರುತ್ತೆ. Guys, ಈ ತರ ಡೂಪ್ಲಿಕೇಟು ಸಿಗುತ್ತೆ ಇದರಲ್ಲಿ ಮಾರ್ಕೆಟಲ್ಲಿ, ನೋಡ್ಕೊಂಡು ಹಾಕ್ಸಿ. ಥ್ರೋಟಲ್ ಬಾಡಿ ಪ್ರಾಬ್ಲಮ್ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ ಬ್ರೋ? ಸರ್ ಥ್ರೋಟಲ್ ಬಾಡಿ ಪ್ರಾಬ್ಲಮ್ ಇದೆ ಅಂದ್ರೆ ಈಗ ಇದು ಐಡ್ಲಿಂಗು ನಿಲ್ಲಲ್ಲ, ಮತ್ತೆ ಇದಕ್ಕಿದ್ದಂಗೆ ರೈಸ್ ಆಗ್ತಾ ಇರುತ್ತೆ. ಓಕೆ ಓಕೆ ಓಕೆ. ಅವಾಗ ಟೋಟಲ್ ಬಾಡಿ ಬ್ಲ್ಯಾಕ್ ಆಗಿದೆ ಅಂತ. ಟೋಟಲ್ ಬಾಡಿ ಬ್ಲ್ಯಾಕ್ ಆಗಕ್ಕೆ ಇದು ಏರ್ ಫಿಲ್ಟರ್ ಇಂದಾನೆ ಕಾರಣ. ಬ್ರೋ ಅಲ್ಲ, ಅವ್ರು ದುಡ್ಡು ಡಿಸ್ಕೌಂಟ್ ಮಾಡೋದಲ್ಲ, ಅದೇ ಬೇಜಾರಾಗತ್ತೆ ಬ್ರೋ. ಇನ್ನೊಂದು ಬೇರೆ ಒಳಗೆ ಬೇರೆ ಬಿಡಲ್ಲ ನಮ್ಮನ್ನ ನೋಡೋಕ್ಕೆ, ಏನು ಮಾಡ್ತವ್ರೆ ಅಂತ ಕೂತ್ಕೊಂಡು ನೋಡೋಣ ಅಂದರೆ. ಓಕೆ ಗೈಸ್, ಇವಾಗ ಕೂಲಂಟ್ ಡ್ರೈನ್ ಮಾಡ್ತಾರೆ. ಇದೆಲ್ಲ ಕೂಲೆಂಟ್ ಒಂದು ಮಿನಿಮಮ್ ಆದ್ರೂ ಒಂದು 10,000ಕ್ಕೆ ಒಂದ್ಸಲಿ ಚೇಂಜ್ ಮಾಡಲೇಬೇಕು. ಕೂಲೆಂಟ್ ಡ್ರೈ ಬೋಲ್ಟ್ ಇದು. ಓಕೆ, ಡ್ರೈನ್ ಬೋಲ್ಟ್ ಅದು. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿರೋ ಪೈಪ್ ತೆಗೆದ್ಬಿಟ್ಟು ಕೂಲೆಂಟ್ ಡೌನ್ ಮಾಡೋದು, ಮತ್ತೆ ಈ ಒಂದು 3 ಸ್ಕ್ರೂ ಬಿಚ್ಬಿಟ್ಟು ಕೂಲೆಂಟ್ ಡೌನ್ ಮಾಡೋದು, ಅದೆಲ್ಲ ಪರ್ಟಿಕ್ಯುಲರ್ ಇದಕ್ಕೆ ಅಂತಾನೆ ಒಂದು ಡ್ರೈ ಬೋಲ್ಟ್ ಇರುತ್ತೆ. ಇದನ್ನೇ ಇದ್ರಲ್ಲೇ ಬಿಚ್ಚಬೇಕು. ಇವೆಲ್ಲ ಬಿಚ್ಚಿದ್ರೆ ಡ್ಯಾಮೇಜ್ ಆಗ್ಬಿಡುತ್ತೆ ಪೈಪ್ ಎಲ್ಲ. ಓಕೆ ಓಕೆ. ನೋಡಿ, ಇದು ಡ್ರೈ ಬೋಲ್ಟ್ ಓಪನ್ ಮಾಡ್ದು, ಬಟ್ ಯಾಕೆ ಬರ್ತಾ ಇಲ್ಲ ಅಂತ ಕೂಲೆಂಟು ನೀವು ಹೇಳ್ಬೋದು. ಬಟ್ ಕೂಲೆಂಟು ಅಲ್ಲಿ ಬರಬೇಕು ಅಂದ್ರೆ ಇಲ್ಲಿ ಏರ್ ಔಟ್ ಮಾಡಬೇಕು. ಇದು ಏರ್ ಔಟ್ ಕ್ಯಾಪು, ರೇಡಿಯೇಟರ್ ಕ್ಯಾಪ್. ಇದು ಈಗ ಬರ್ತಿದೆ ನೋಡಿ, ಚೇಂಜ್ ಮಾಡಿಸಿಲ್ಲ ಇದುವರೆಗೂ. ನೋಡಿ ಆಲ್ಮೋಸ್ಟ್ ವಾಟರ್ ಫಾರ್ಮ್ ಅಲ್ಲಿ ಇದೆ ಅದಲ್ಲ. ಬಟ್ ಇಲ್ಲಿ ಇನ್ನೊಂದು ಏನ್ ಮಿಸ್ಟೇಕ್ ಮಾಡ್ತಾರೆ ಅಂದ್ರೆ ಈ ಕ್ಯಾಪ್ ನ ಟ್ಯಾಂಕ್ ಬಿಟ್ಬಿಟ್ಟು ಓಪನ್ ಮಾಡಬೇಕು. ಈ ತರ ನನ್ನ ಈಗ ಓಪನ್ ಮಾಡೋದಲ್ಲ, ಈ ತರ ಲಾಕ್ ಪ್ಲೇಯರ್ ಅಲ್ಲೇ ಓಪನ್ ಮಾಡಬೇಕು. ಕೆಲವೊಬ್ರು ಈ ಟ್ಯಾಂಕ್ ಓಪನ್ ಮಾಡಿರಲ್ಲ, ಈ ರೇಡಿಯೇಟರ್ ಕ್ಯಾಪ್ ಓಪನ್ ಮಾಡೋಕ್ಕೆ ಸ್ಕ್ರೂ ಡ್ರೈವರ್ ಮತ್ತೆ ಸುತ್ತ ಹೊಡಿತಾರೆ. ಬಟ್ ಡ್ಯಾಮೇಜ್ ಆಯ್ತು ಅಂದ್ರೆ ಇಡೀ ರೇಡಿಯೇಟರ್ ಚೇಂಜ್ ಮಾಡಬೇಕು. ಚೇಂಜ್ ಮಾಡಬೇಕು. ಹೌದು, ಇಡೀ ರೇಡಿಯೇಟರ್ 4,000 ಖರ್ಚು ಬೀಳುತ್ತೆ. ಇದೇ ತರ ಓಪನ್ ಮಾಡಿಸಿ. ಓಕೆ ಬ್ರೋ. ಕೂಲೆಂಟ್ ಒನ್ ಟೈಮ್ ಚೇಂಜ್ ಮಾಡಿಸಿಲ್ಲ ಸರ್? ಇಲ್ಲ ಬ್ರೋ, ಮಾಡಿಸಿಲ್ಲ. ಅವಾಗಲೇ ಸ್ಟಾರ್ಟಿಂಗ್ ಟಾಪ್ ಅಪ್ ಮಾಡಿದ್ರು ಅಷ್ಟೇ, ಚೂರು ಕಮ್ಮಿ ಆಗಿತ್ತು ಅಂತ ಬಸ್ ಸರ್ವಿಸಲ್ಲಿ. ನೋಡಿ, ತುಂಬಾ ಜನ ಕನ್ಫ್ಯೂಸ್ ಏನಂದ್ರೆ ಈ ಬಾಕ್ಸ್ ಅಲ್ಲಿ ಕೂಲೆಂಟ್ ಚೇಂಜ್ ಮಾಡ್ಬಿಟ್ಟು ಕೂಲೆಂಟ್ ಚೇಂಜ್ ಮಾಡಿದೀನಿ ಅಂತಾರೆ. ಬಟ್ ಈ ಬಾಕ್ಸ್ ಅಲ್ಲ, ಇದು ಇಂಜಿನ್ ಅಲ್ಲಿ ಫುಲ್ ಎಲ್ಲ ಚೇಂಜ್ ಮಾಡಬೇಕು. ಇದು ಬಾಕ್ಸ್ ಅಲ್ಲಿ ಸಪರೇಟ್ ಇರುತ್ತೆ. ಈಗ ಡೌನ್ ಮಾಡಿದೀನಿ ನೋಡಿ, ಬಾಕ್ಸ್ ಅಲ್ಲಿ ಕಮ್ಮಿನೇ ಆಗಿಲ್ಲ. ಇಲ್ಲಿ ನೋಡಿ, ಡ್ರೈನ್ ಆಗಿದ್ದು ಎಲ್ಲಿಂದ? ಇಂಜಿನ್ ಇಂದು. ಓಕೆ, ಡ್ರೈನ್ ಆಗಿದೆ ಇಂಜಿನ್ ಇಂದು, ರೇಡಿಯೇಟರ್ ಅಲ್ಲಿ ಇರೋದು. ಇವಾಗ ನಾನ್ ಡೌನ್ ಮಾಡ್ತಿರೋದು ಈ ಕ್ಯಾನ್ ಅಲ್ಲಿ ಇರೋದು ಮಾತ್ರ. ಈ ಕ್ಯಾನ್ ಓಪನ್ ಮಾಡ್ತೀನಿ ನೋಡಿ, ಬರುತ್ತೆ. ಬೇರೆಯವರೆಲ್ಲ ಏನ್ ಮಾಡ್ತಾರೆ, ಇದನ್ನ ಡ್ರೈನ್ ಔಟ್ ಮಾಡಿ, ಇದೊಂದು ಡ್ರೈನ್ ಔಟ್ ಮಾಡಿ ಇಲ್ಲಿ ಚೇಂಜ್ ಮಾಡಿದ್ವಿ ಸರ್ ಅಂತಾರೆ. ಚೇಂಜ್ ಮಾಡಿದೀನಿ ಅಂತಾರೆ. ನಾನು ಹಂಗೆ ಅನ್ಕೊಂಡಿದ್ದೆ ಬ್ರೋ, ಇಲ್ಲಿ ಮಾತ್ರ ಚೇಂಜ್ ಮಾಡ್ತಾರೆ. ಇಲ್ಲ, ಇದೇ ಬೇರೆ, ಇದೇ ಬೇರೆ. ಇದು ಬರೀ ಸ್ಟೇಬಲ್ ಅಲ್ಲಿ ಇರುತ್ತೆ. ಕಮ್ಮಿ ಆದಾಗ ಇಲ್ಲಿಂದ ಎಳ್ಕೊಳೋದು ಅಷ್ಟೇ. ಇದು ಟಾಪ್ ಅಪ್ ಎಲ್ಲ ಏನೋ ಮಾಡಿಸ್ಬಿಡಿ. 10,000 ಕಿಲೋಮೀಟರ್ ಒಂದ್ಸಲಿ ಚೇಂಜ್ ಮಾಡಿಸ್ಬಿಡಿ. ಈ ಸಿಂಪಲ್ ಸರ್, ಇಲ್ಲೊಂದು ಬೋಲ್ಟ್, ಇದೊಂದು ಇದು ಅಷ್ಟೇ. 5 ನಿಮಿಷದ ಕೆಲಸ. ಅದು ಮಾಡಲ್ಲ ನೀಟಾಗಿ, ಇದೆಲ್ಲ ಬಿಚ್ಚಬೇಕು ನೀಟಾಗಿ ಇದೆಲ್ಲ. ಸರ್ ಮಾಡೋ ಕಡೆ ಮಾಡಿಸ್ಕೊಬೇಕು. ನಿಜ ಏನಿಲ್ಲ. ಇಲ್ಲಿ ನೋಡಿ, ಅಂದ್ರೆ ನಾವು ನಂಬಿ ಬಿಟ್ಟು ಹೋಗ್ತೀವಲ್ಲ ಶೋರೂಮ್ ಅಲ್ಲಿ, ಅದೇ ಬೇಜಾರಾಗೋದು. ದುಡ್ಡು ಕೊಟ್ಟರು ನೀಟಾಗಿ ಮಾಡಲ್ಲ. ನೋಡಿ ಸರ್, ವಾಟರ್ ಸೇಮ್ ಆಲ್ಮೋಸ್ಟ್ ಒಂದು 22,000 ಸೇಮ್ ವಾಟರ್ ತರ ಇದೆ. ತುಂಬಾ ಜನ ಕನ್ಫ್ಯೂಸ್ ಇದೆ, ರೇಡಿಯೇಟರ್ ಇಂಜಿನ್ ಅಲ್ಲಿ ಚೇಂಜ್ ಮಾಡೋದಾ, ಈ ಬಾಕ್ಸ್ ಅಲ್ಲಿ ಚೇಂಜ್ ಮಾಡೋದಾ ಅಂತ ಗೊತ್ತಿರಲ್ಲ. ಅದಕ್ಕೆ ಬೇಗ ಹೀಟ್ ಆಗುತ್ತಲ್ಲ ಬ್ರೋ ಗಾಡಿ, ರೇಡಿಯೇಟರ್ ಸ್ಟಾರ್ಟ್ ಆಗುತ್ತೆ. ಹೌದು, ಬೇಗ ಇದಕ್ಕೆ ಇದು ಕ್ವಾಲಿಟಿ ಹೋಗಿರುತ್ತಲ್ಲ, ಕೂಲ್ ಮಾಡೋ ಕ್ವಾಲಿಟಿ ಹೋಗ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಬೇಗ ಫ್ಯಾನ್ ಅನ್ನೋದು. 2ರಲ್ಲೂ ಖಾಲಿ ಆಯ್ತು. ಈಗ ಇಲ್ಲಿ ಡ್ರೈ ಬೋಲ್ಟ್ ಹಾಕಿ ಮತ್ತೆ ಇದು ಕ್ಯಾಪ್ ಹಾಕಿ ಫಿಲ್ ಮಾಡೋದು ತೋರಿಸ್ಕೊಂಡ್ಬಿಟ್ಟು. ಓಕೆ, ಅದು ಟೆಕ್ನಿಕ್. ಹೌದು, ಫಸ್ಟ್ ಕೂಲೆಂಟ್ ಹಾಕ್ಬೇಕಾದ್ರೆ ರೇಡಿಯೇಟರ್ಗೆ ಹಾಕ್ಬೇಕು. ಓಕೆ ಬ್ರೋ. ಆಲ್ಮೋಸ್ಟ್ ಅಲ್ಲಿ 950 ml ವರೆಗೂ ಇಡಿಸುತ್ತೆ. ಹೌದು, ಕೂಲೆಂಟ್ ನೋಡಿ. ಈಗ ಇದು ಫಿಲ್ ಆಗಿದೆ, ಬಟ್ ಇದು ಫುಲ್ ಏರ್ ಔಟ್ ಮಾಡ್ಬೇಕಂದ್ರೆ ಟ್ಯಾಂಕಿಗೆ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಒಂದ್ಸಲಿ ಫಿಲ್ ಮಾಡೋದು ತೋರಿಸ್ತೀನಿ. ಇದು ಕೂಲೆಂಟ್ ಬಾಕ್ಸ್. ಕೂಲೆಂಟ್ ಬಾಕ್ಸ್ ಅದು ರೇಡಿಯೇಟರ್ ಬೇರೆ, ಕೂಲೆಂಟ್ ಬಾಕ್ಸ್ ಬೇರೆ. ಎರಡಕ್ಕೂ ಫಿಲ್ ಮಾಡಬೇಕು. ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಸ್ವಲ್ಪ ಇದು ಗ್ಯಾಪ್ ಇರಲೇಬೇಕು ಸ್ವಲ್ಪ.
ಈಗ ನೋಡಿ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ಹೆಂಗೆ ರೀಫಿಲ್ ಅಂದರೆ ಒಳಗಡೆ ಹೆಂಗೆ ಏರೋಟ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ಬಬಲ್ಸ್ ಹಂಗೆ ಬರುತ್ತೆ. ಮತ್ತೆ ಅದಕ್ಕೆ ರೀಫಿಲ್ ಮಾಡಬೇಕು. ಈ ಥರ ಮಾಡಲಿಲ್ಲ ಅಂದರೆ ಓವರ್ ಹೀಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಗಾಡಿ. ಓಕೆ ಅವ್ರು ಅಷ್ಟೇ ಹಾಕ್ಬಿಟ್ಟು ಬಿಟ್ಟಿರ್ತಾರೆ. ಅಷ್ಟೇ ಹಾಕ್ಬಿಟ್ಟು ಕ್ಯಾಪ್ ಹಾಕ್ಬಾರ್ದು. ಈಗ ಏರ್ ಔಟ್ ಮಾಡೋಕೆ 30 ಸೆಕೆಂಡ್ ಆನ್ ಮಾಡಿ ಬಿಡಬೇಕು. ಸ್ವಲ್ಪ ರೈಟ್ ಅದು ಫುಲ್ಲು ಏರ್ ಔಟ್ ಆಗಿ ಒಂದೇ ಸಮ ಸ್ಟೇಬಲಲ್ಲಿ ಇತ್ತು ಅಂದರೆ ಮಾತ್ರ ಕ್ಯಾಪ್ ಹಾಕಬೇಕು. ಇಲ್ಲ ಅಂದರೆ ಓವರ್ ಹೀಟಿಂಗ್ ಇಶ್ಯೂ ಕಂಪ್ಲೀಟಾಗಿ ಹೋಗಲ್ಲ. ಹಂಗೆ ಇರುತ್ತೆ. ಕೂಲೆಂಟ್ ಚೇಂಜ್ ಮಾಡಿದ್ರೆ ಯಾಕೆ ಓವರ್ ಹೀಟ್ ಆಗ್ತಾ ಇರುತ್ತೆ ಅಂದರೆ ಇದಕ್ಕೆ. ಈಗ ಅಷ್ಟು ಗ್ಯಾಪ್ ಆಯಿತು, ಮಿನಿಮಮ್ 50 ml 100 ml ಗ್ಯಾಪ್ ಆಯಿತು ಅಂದರೆ ಇದರಲ್ಲಿ ಎಳ್ಕೊಳ್ಳಿಲ್ಲ ಅಂದರೆ ಬೈ ಮಿಸ್ಸಾಗಿ ಎಳ್ಕೊಳ್ಳಿಲ್ಲ ಅಂದರೆ ಅದು ಗ್ಯಾಪ್ ಹಂಗೆ ಇರುತ್ತೆ. ನೋಡಿ ಆದ್ಮೇಲೆ ಇಲ್ಲ ಆದ್ಮೇಲೆ ಆ ಥರ ಚುಮ್ಮುತ್ತೆ, ಅವಾಗ ಕ್ಯಾಪ್ ಹಾಕೊಬೇಕು. ಮಿನಿಮಮ್ 30 ಸೆಕೆಂಡು ಸ್ಟಾರ್ಟ್ ಮಾಡಿಬಿಟ್ರೆ ಸಾಕು. ಎಕ್ಸ್ಟ್ರಾ ಅಂದರೆ ಫುಲ್ ಆದಮೇಲೆ ಒಂದು ಮಿನಿಮಮ್ ಒಂದು 100 ml ಹಾಕಿದ್ದೀನಿ ನೋಡಿ. ಇದರಲ್ಲಿ ಒಂದು 50 ml ಉಳಿದಿದೆ 1 ಲೀಟ್ರಲ್ಲಿ. ಈಗ ಫುಲ್ ಫಿಲ್ ಆಗಿದೆ ಅಂತ. ಇದು ಕ್ಯಾಪ್ ಹಾಕೊಂಡ್ರೆ ಸಾಕು, ಫುಲ್ಲು ಕೂಲೆಂಟ್ ಎಲ್ಲ ಫಿಲ್ ಆಗಿದೆ. ಪ್ರತಿ ಸರ್ವಿಸಲ್ಲೂ ಆಯಿಲ್ ಚೇಂಜ್ ಜೊತೆ ಆಯಿಲ್ ಫಿಲ್ಟ್ರು ಚೇಂಜ್ ಮಾಡಲೇಬೇಕು. ಆಯಿಲ್ ಆಲ್ಮೋಸ್ಟ್ ಹೋಗಿದೆ, ಹೋಗೇ ಬಿಟ್ಟಿದೆ. ಆಯಿಲ್ ಡೌನ್ ಮಾಡಿದಾದ್ಮೇಲೆ ಮಿನಿಮಮ್ ಅದು ಒಂದು 5 ನಿಮಿಷ ಬಿಡಲೇಬೇಕು. ಅಂದರೆ ಫುಲ್ಲು ಇಲ್ಲೆಲ್ಲ ಇರುತ್ತಲ್ಲ ಆಯಿಲ್ ಫಿಲ್ಟರ್ಸ್ ಈ ಲಾಸ್ ಬರ್ತಾನೆ ಇರುತ್ತೆ. ವರ್ಷೆ ಹಾಕ್ತಾರೆ, ಅವೆಲ್ಲ ಮಾಡಬಾರ್ದು. ಒಂದು 5 ನಿಮಿಷ ಬಿಟ್ಟರೆ ಫುಲ್ ಬಂದ್ಬಿಡುತ್ತೆ. ಇದರಲ್ಲಿ ವರ್ಷದ್ರು ನಾನು ಇವಾಗ ವರ್ಷದ್ರು ಮತ್ತೆ ಬರ್ತಾನೆ ಇರುತ್ತೆ. ಅದಕ್ಕೆ ಒಂದು 5 ನಿಮಿಷ ಬಿಟ್ಬಿಟ್ರೆ ನೀಟಾಗಿ ಡ್ರೈನ್ ಆಗುತ್ತೆ. ಆಯಿಲ್ ಫಿಲ್ಟರ್ ಹಾಕೋದು ತುಂಬ ಇಂಪಾರ್ಟೆಂಟ್. ಅದು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಂಡು ಕೊಡ್ತೀನಿ. ಇದು ಆಯಿಲ್ ಫಿಲ್ಟ್ರು 87 ರೂಪಾಯಿ. ಫಸ್ಟು 79 ರೂಪಾಯಿ ಇತ್ತು, ಇವಾಗ 87 ರೂಪಾಯಿ ಮಾಡಿದ್ದಾರೆ. ಏನಕ್ಕೆ ಅಂದರೆ ಇದರಲ್ಲಿ ಎಕ್ಸ್ಟ್ರಾ ಓರಿಂಗ್ ಬರುತ್ತೆ. ಅವಾಗ 79 ರೂಪಾಯಿ ಇತ್ತು, ಇವಾಗ 87 ರೂಪಾಯಿ ಏನಕ್ಕೆ ಮಾಡಿದ್ದಾರೆ ಅಂದರೆ ಈ ಥರ ಎಕ್ಸ್ಟ್ರಾ ಒಂದು ಓರಿಂಗ್ ಬರುತ್ತೆ. ಈ ಓರಿಂಗ್ ಏನಕ್ಕೆ ಅಂದರೆ ಪ್ರತಿ ಸರ್ವಿಸ್ಗೂ ಈ ಆಯಿಲ್ದು ಇದು ಪ್ರತಿ ಸರ್ವಿಸ್ಗೂ ಚೇಂಜ್ ಮಾಡಬೇಕು ಓರಿಂಗ್. ನಿಜ ಬ್ರೋ, ನಿಜ. ಅದು ನಾನು ಮಾಡಿರಲಿಲ್ಲ ಬ್ರೋ. ಇದು ನೋಡಿ, ಇದು ಓರಿಂಗ್ ಬರುತ್ತೆ. ಈಗ ಕಂಪ್ನಿ ಕಡೆಯಿಂದನೇ ಬಿಟ್ಕೊಟ್ಟಿದ್ದಾರೆ. ಹೌದಾ ಬ್ರೋ? ಈ ಕಂಪ್ನಿ ಕಡೆಯಿಂದ ಆಯಿಲ್ ಫಿಲ್ಟರ್ ಒಳಗಡೆನೇ ಬರುತ್ತೆ. ಮುಂಚೆ ಎಲ್ಲ 77 ರೂಪಾಯಿ ಇತ್ತು ಆಯಿಲ್, 79 ರೂಪಾಯಿನ ಆಯಿಲ್ ಫಿಲ್ಟರ್ ಓರಿಂಗ್ ಬರ್ತಿರ್ಲಿಲ್ಲ. ಇವಾಗ 87 ರೂಪಾಯಿ ಮಾಡಿದ್ದಾರೆ. 87 ರೂಪಾಯಿ ಮಾಡಿ ಒಂದು ಓರಿಂಗ್ ಎಕ್ಸ್ಟ್ರಾ, ಅಂದರೆ ತುಂಬ ಯೂಸ್ಫುಲ್ಲು. ಇವಾಗ ನೋಡಿ, ಇದು ಆಯಿಲ್ ಫಿಲ್ಟ್ರು. ಇದು ಆಯಿಲ್ ಫಿಲ್ಟ್ರು ಡೈರೆಕ್ಟಾಗಿ ಹಾಕ್ಬಾರ್ದು. ಏನಕ್ಕೆ ಡೈರೆಕ್ಟಾಗಿ ಹಾಕ್ಬಾರ್ದು ಅಂದರೆ ಇದೆಲ್ಲ ಪೇಪರು ಸಣ್ಣ ಇದಿರುತ್ತಲ್ಲ, ಹೋಗಿ ಜೆಟ್ಟು ಆಯಿಲ್ ಪಂಪ್ ಆಗುತ್ತಲ್ಲ, ಸಣ್ಣಗಿರುತ್ತೆ, ಅಲ್ಲಿಗೆ ಹೋಗಿ ಬ್ಲ್ಯಾಕ್ ಆಗಿಬಿಡುತ್ತೆ. ಇದಕ್ಕೆ ಏನು ಮಾಡಬೇಕು ಅಂದರೆ ಆಯಿಲ್ ಹಾಕಬೇಕು ಫಿಲ್ಟ್ರಿಗೆ. ಕೆಲವೊಬ್ರು ಏನು ಮಾಡ್ತಾರೆ, ಹಂಗೆ ಡೈರೆಕ್ಟ್ ಹಾಕ್ಬಿಡ್ತಾರೆ. ಹಂಗೆಲ್ಲ ಹಾಕ್ಬಾರ್ದು. ಆಮೇಲೆ ಇನ್ನೂ ಕೆಲವೊಂದ್ಸಲಿ ಡಿಪ್ ಮಾಡಿಬಿಟ್ಟು ಹಾಕ್ತಾರೆ. ಬಟ್ ಆ ಥರ ಏನಿಲ್ಲ, ಸಿಂಪಲಾಗಿ ಇದೇ ಥರ ಹಾಕ್ಬೋದು. ಫುಲ್ಲು ಡಿಪ್ ಥರನೇ ಬರುತ್ತೆ. ನೋಡಿ ಹಾಕಿ ತೋರಿಸ್ತೀನಿ. ಈ ಥರ ಹಾಕಿದ್ರೆ ಯೂಸ್ಫುಲ್ಲು. ಅಂದರೆ ಈ ಥರ ಡಿಸ್ಟು ಅದೆಲ್ಲ ಹೋಗಿ ಜೆಟ್ಗೆ ಅಂದರೆ ಬ್ಲ್ಯಾಕ್ ಆಗೋಲ್ಲ, ಡೈರೆಕ್ಟ್ ಹೋಗಿ ಕೂತ್ಕೊಳಲ್ಲ, ಏನಿಲ್ಲ, ಫುಲ್ ನೆಂದಿರುತ್ತೆ. ಆಮೇಲೆ ಗಾಡಿ ಇವಾಗ ಬೇಕಾದ್ರೆ ನೀವು ಸ್ಟಾರ್ಟ್ ಮಾಡಿ ರೈಸ್ ಮಾಡ್ಬೋದು, ಏನೂ ಆಗೋಲ್ಲ. ಬೇಗ ಆಯಿಲ್ ಪಂಪ್ ಆಗ್ಬಿಡುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಹಿಂಗೆ ಡೈರೆಕ್ಟ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿ ರೈಸ್ ಮಾಡಿಬಿಡ್ತಾರೆ. ಅವಾಗ ಸೌಂಡ್ ಸ್ಟಾರ್ಟ್ ಆಗಿಬಿಡುತ್ತೆ. ಹೆಡ್ಡಿಗೆ ಹೋಗಿರಲ್ಲ, ಹೆಡ್ಡು ಮತ್ತು ಬೋರು ಅಲ್ಲೆಲ್ಲ ಎಲ್ಲೂ ಹೋಗಿರಲ್ಲ. ಈ ಥರ ಡಿಪ್ ಮಾಡಿ ಹಾಕ್ಬೇಕು. ಈ ಡಿಪ್ ಮಾಡಿದ ತಕ್ಷಣ ಈಗ ಆಯಿಲು ನೀವು ರೈಸ್ ಮಾಡಿದ ತಕ್ಷಣ ಡೈರೆಕ್ಟ್ ಬಂದ್ಬಿಡುತ್ತೆ ಮೇಲ್ಗೆ. ಇಲ್ಲಿ ವೆಯ್ಟ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ. ಇಲ್ಲಿ ನೆಂದಿರುತ್ತಲ್ಲ ಇದು ಫುಲ್ಲು. ಇನ್ ಕೇಸ್ ನೆನ್ಸ್ ಹಾಕಿಲ್ಲ ಅಂದರೆ ವೆಯ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿ ಒಂದು 30 ಸೆಕೆಂಡ್ಸ್ ವೆಯ್ಟ್ ಮಾಡಬೇಕು. 30 ಸೆಕೆಂಡ್ಸ್ಗೆ 1 ಮಿನಿಟ್ ವೆಯ್ಟ್ ಮಾಡಿದ್ರು ಒಳ್ಳೆಯದು. ಈಗ ನೋಡಿ, ಆಲ್ಮೋಸ್ಟ್ ಅಲ್ಲಿ ಒಂದು 100 ml ಮೇಲೆ ಹಾಕಿದ್ದೀನಿ, ಒಂದು ಡ್ರಾಪು ತೊಟ್ಟಿಕ್ಕಿಲ್ಲ. ಇದಕ್ಕೆ ಆಲ್ಮೋಸ್ಟ್ ಅಲ್ಲೂ ಒಂದು 150 ml ವರೆಗೂ ಇದೇ ಆಗುತ್ತೆ. ಇದಕ್ಕೆ ಕುಡಿದಿರುತ್ತೆ. ಇದು ಆಮೇಲೆ ಇದು ಕ್ಯಾಪು, ಇದು ಆಯಿಲ್ ಫಿಲ್ಟರ್ ಅನ್ನೋದು ಹಿಂಗೆ ಬರಬೇಕು, ಹಿಂಗೆಲ್ಲ ಹಾಕ್ಬಾರ್ದು. ಹಿಂಗೆ ಬಂದರೆ ನೋಡಿ ಇದು ಈ ಥರ ಬರುತ್ತೆ, ಇದೇ ಥರನೇ ಬರಬೇಕು.
ಅಷ್ಟು ಸಿಂಪಲ್ ಥಿಂಗ್ ಅದು ಗೊತ್ತಾಗಲ್ಲ ಒಬ್ಬೊಬ್ರು ಉಲ್ಟಾನ ಹಾಕ್ಬಿಡ್ತಾರೆ. ಸರ್ ಅದು ನಾವು ಹೇಳೋಕ್ಕಾಗಲ್ಲ ಸರ್. ಅದು ನನ್ನ ಗಾಡಿಗೆ ಹಾಕಿದ್ರು ಗೈಸ್ ಲಾಸ್ಟ್ ಟೈಮ್. ಫಸ್ಟು ನೋಡಿ ಕೆಲವೊಬ್ರು ಏನು ಮಾಡ್ತಾರೆ ಇದ್ರಲ್ಲಿ ಮಿಸ್ಟೇಕು, ಇದು ಫುಲ್ ಹಿಂಗೆ ಕೂತ್ಕೊಬೇಕು ಓರಿಂಗು, ಹಿಂಗೂ ಕೂತಿರಲ್ಲ, ಸ್ವಲ್ಪ ಕುಂಡಿಸ್ಬಿಟ್ಟು 2 ಬೋಲ್ಟ್ ಹಾಕಿ ಟೈಟ್ ಮಾಡ್ಕೊಂಡ್ರೆ ಒಳಗಡೆ ಹೋಗುತ್ತೆ ಅಂತ. ಓಕೆ 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 ಅದು ಮಿಸ್ಟೇಕು. ನೋಡಿ ಈಗ ನೋಡಿ ಈಗ ನಾನು ಬಿಟ್ಟಿದ್ದೀನಿ ಕೈ ರಿಟರ್ನ್ ಬರ್ತಿಲ್ಲ ಅದು. ಓಕೆ ಅದು ಹಿಂಗೆ ಕೂತ್ಕೊಬೇಕು, ಹಿಂಗೆ ಕೂತಿರ ಓರಿಂಗು ನೀಟಾಗಿ ಕೂತಿದೆ ಅಂತ. ಇಲ್ಲ ಅಂದ್ರೆ ಹಿಂಗ ಅರ್ಧ ಕುಂಡಿಸ್ಕೊಂಡು ಬೋಲ್ಟ್ ಹಾಕಿದ್ರೆ ಒಳಗಡೆ ಹೋಗುತ್ತೆ ಬಿಡು, ಏನೂ ಆಗಲ್ಲ ಅಂದ್ರೆ ಓರಿಂಗ್ ಕಟ್ ಆಗುತ್ತೆ. ಅದರಿಂದ ಆಯಿಲ್ ಲೀಕೇಜು. ಇನ್ ಕೇಸ್ ಕಟ್ ಆದರೆ ಎಷ್ಟು ಸರ್ ಕಟ್ ಆಯ್ತು ಅಂದ್ರೆ ನೀವು ರನ್ನಿಂಗಲ್ಲಿ ನೋಡ್ಕೊಂಡ್ರೆ ಓಕೆ, ಓರಿಂಗ್ ಕಟ್ಟಾಗಿ ಆಯಿಲ್ ಲೀಕೇಜ್ ಆಗುತ್ತೆ. ಓಕೆ ಆಯಿಲ್ ಲೀಕೇಜು ನೀವು ನೋಡ್ಕೊಂಡ್ರೆ ಓಕೆ, ನೋಡ್ಕೊಳ್ಳಿಲ್ಲ ಅಂದ್ರೆ ಇಂಜಿನ್ ಸೀಸ್ ಆಗುತ್ತಲ್ಲ. ನಮ್ಮದು ಲಾಸ್ಟ್ ಟೈಮ್ ಹಂಗೆ ಆಗಿತ್ತು ಗೈಸ್. ನಾನು ನೋಡ್ಕೊಂಡೆ, ವಾಪಸ್ ಅವರೇ ಬಂದು ಮಾಡಿಕೊಟ್ರು. ನೋಡಿ ಇದು ಈ ಥರ ಫುಲ್ಲು ಕೂತ್ಕೊಬೇಕು, ನಾನೇನು ಮುಟ್ಟೋದೇ ಇಲ್ಲ ನೋಡಿ, ಹಂಗೆ ಟೈಟ್ ಆಗುತ್ತೆ. ಹಾಂ ಈ ಥರ ಫುಲ್ ನೀಟಾಗಿ ಕೂತ್ಕೊಂಡ್ರೆ ಓರಿಂಗ್ ಎಲ್ಲ ನೀಟಾಗಿ ಕೂತಿರುತ್ತೆ, ಆಯಿಲ್ ಲೀಕೇಜ್ ಅದಲ್ಲಿ ಏನೂ ಬರಲ್ಲ. ಮತ್ತು ಇವೆಲ್ಲ ಓವರ್ ಟೈಟ್ ಹೊಡಿಬಾರ್ದು. ಕೆಲವೊಂದು ಗಾಡಿಯಲ್ಲಿ ನಮ್ಮ ಹತ್ರನೇ ಬರ್ತವೆ, ಅವೆಲ್ಲ ಬೋಲ್ಟ್ಗಳೆಲ್ಲ ಚೇಂಜ್ ಮಾಡಿಬಿಟ್ಟಿರ್ತಾರೆ, ಆಲಂಗಿ ಬೋಲ್ಟ್ ಎಲ್ಲ ಹಾಕಿರ್ತಾರೆ. ನೋಡಿದ್ರಿ ಅದೇನಕ್ಕೆ ಹಾಕ್ತಾರೋ ಗೊತ್ತಿಲ್ಲ, ಅದು ಹೆಂಗೆ ಮಿಕ್ಸ್ ಮಾಡ್ತಾರೋ ಗೊತ್ತಿಲ್ಲ. ನೋಡಿ ಇದು ಫಿಲ್ಟ್ರು, ಈ ಪಾರ್ಟಿಕಲ್ಸ್ ಎಲ್ಲ ಬಂದು ಇಲ್ಲಿ ಕಚ್ಕೊಂಡಿರುತ್ತೆ, ಇಲ್ಲಿ ಇದೆಯಲ್ಲ ಇಲ್ಲೆಲ್ಲ ಎಲ್ಲ ಬ್ಲ್ಯಾಕ್ ಇದೆಯಲ್ಲ ನೋಡಿ ಹೌದಾ. ಬಟ್ ಇದನ್ನೆಲ್ಲ ಪೆಟ್ರೋಲಲ್ಲಿ ಕ್ಲೀನ್ ಮಾಡಿ ಹಾಕಬೇಕು. ಹಿಂಗೆ ಈ ಥರ ಒರೆಸ್ಬಿಟ್ಟು, ಈಗ ನಮ್ಮ ಹತ್ರ ಸ್ಪ್ರೇ ಇದೆ, ಸ್ಪ್ರೇಯಲ್ಲಿ ಕ್ಲೀನ್ ಮಾಡಿ ಹಾಕ್ತೀವಿ. ಪೆಟ್ರೋಲಲ್ಲಿ ಕ್ಲೀನ್ ಮಾಡಿ ಹಾಕೋದು ನಡೆಯುತ್ತೆ. ಈ ಸ್ಪ್ರೇಯಲ್ಲಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಏರ್ ಹೊಡೆದ್ಬಿಟ್ಟು ಹಾಕಿದ್ರೆ ಆಯಿತು. ಏರ್ ಹೊಡ್ರೆ ಫುಲ್ಲು ನೀಟಾಗಿ ಕ್ಲೀನ್ ಆಗುತ್ತೆ. ಆಮೇಲೆ ಡ್ರೈ ಬೋಲ್ಟ್ ಹಾಕ್ಬೇಕಾದ್ರೆ ಈ ಓರಿಂಗ್ ಚೆನ್ನಾಗಿದೆಯಾ ಅಂತ ಒಂದ್ಸಲಿ ನೋಡಬೇಕು. ಇಲ್ಲ ಅಂದರೆ ಲೀಕೇಜ್ ಆಗಿಬಿಡುತ್ತೆ. ಇದು ನೋಡಿ ಓರಿಂಗು ಚೆನ್ನಾಗಿದೆ, ದಪ್ಪನೂ ಇದೆ. ಹಾಂ ಈ ಓರಿಂಗ್ ಏನೋ ತೆಳ್ಳಗಾಗಿತ್ತು ಅಂದರೆ ಲೀಕೇಜ್ ಸ್ಟಾರ್ಟ್ ಆಗಿಬಿಡುತ್ತೆ. $1.2 ಲೀಟರ್ ಹಿಡಿಯುತ್ತಲ್ಲ ಬ್ರೋ? ಹೌದು, ಆಲ್ಮೋಸ್ಟ್ 200 ml ಆಯಿಲ್ ಫಿಲ್ಟ್ರಲ್ಲೇ ಇರುತ್ತೆ. ಹಾಂ ಬ್ರೋ, ಇನ್ನೊಂದು ನೀವು ಇಷ್ಟೊಂದು ಇನ್ಫಾರ್ಮೇಟಿವ್ ಆಗಿ ಹೇಳ್ತಿರಲ್ಲ, ನಿಮ್ಮ ಬೇರೆ ಮೆಕ್ಯಾನಿಕ್ಸು ಏನಾದ್ರು ಹೇಳ್ತಾರಾ? ಹೇಳ್ತಾರೆ. ಹಾಂ ನೀವು ವಿಷಯ ಎಲ್ಲ ಯಾಕೆ ಇಷ್ಟೊಂದು ಡೀಟೇಲ್ ಆಗಿ. ಓಕೆ. ಆಮೇಲೆ ಬೇರೆಯವ್ರು ಬಂದು ನಮ್ಮನ್ನ ಹಂಗೆ ಕೇಳ್ತಾರೆ, ಸರ್ ಹಿಂಗೆ ಮಾಡ್ಕೊಂಡ್ ಕೊಡಿ. ಆಮೇಲೆ ಪಾರ್ಟ್ಸ್ ಅಮೌಂಟ್ ಎಲ್ಲ ನಾನು ತೋರಿಸ್ತೀನಿ. ಓಕೆ ಬ್ರೋ, ಅದಕ್ಕೂ ಮಾಡಿದ್ದಾರೆ. ಸರ್ ಅದೆಲ್ಲ ಪಾರ್ಟ್ಸ್ ಅಮೌಂಟ್ ಎಲ್ಲ ಏನಕ್ಕೆ, ಬಿಸ್ನೆಸ್ ಎಲ್ಲರಿಗೂ ಆಗ್ಬೇಕಾನೆ, ನಿಮ್ದೇನಿದೆ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನೋಡಿ ಗೈಸ್, ಈ ತರ ಎಲ್ಲ ನಡೆಯುತ್ತೆ. ಕಮೆಂಟ್ಸ್ಗಳು ಇದಾವೆ, ಕೊಡ್ತೀನಿ ನೋಡಿ ಬೇಕಾರೆ ನೋಡೋಣ. ಇರಿ ಗೈಸ್, ಅದು ಸಿಕ್ಕರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ, ಬ್ಲರ್ ಮಾಡಿ ಅವ್ರದ್ದು ಐಡೆಂಟಿಟಿನ ನೋಡೋಣ. ಆ್ಯಕ್ಚುಲಿ ನಾವು ಇಷ್ಟು ಬೇಸಿಕ್ಸು ಅರ್ಥ ತಿಳ್ಕೊಂಡಿರ್ಬೇಕು, ನಮ್ಮ ಬೈಕ್ ಬಗ್ಗೆ ಏನೇನು ಮಾಡಿಸ್ಬೋದು ನಾವು ನಮ್ಮ ಗಾಡಿಗೆ ಜನರಲ್ ಆಗಿ. ಸರ್ ಇವಾಗ ಏನೇನು ನಾವು ಮಾಡ್ತಿದೀವೋ ಅದು ಫುಲ್ಲು ಅಂದರೆ ರೆಗ್ಯುಲರ್ ಆಗಿ ಇಷ್ಟೇ ಬರುತ್ತೆ ಸರ್ವಿಸು. ಕೂಲೆಂಟ್ ಒಂದು ಬಿಟ್ಟು, ಕೂಲೆಂಟು 2ರಿಂದ 3 ಸರ್ವಿಸ್ಗೆ 10,000 ಕಿಲೋಮೀಟ್ರಿಗೆ ಕೂಲೆಂಟ್ ಚೇಂಜ್ ಮಾಡಬೇಕು. ಮಿಕ್ಕಿದ್ದು ನಾನು ಇವಾಗ ಏನೇನು ಮಾಡ್ತೀನೋ ಅದು ಫುಲ್ ಸರ್ವಿಸ್ ಬಂದೇ ಬರುತ್ತೆ. ಅಷ್ಟು ಮಾಡಿಸ್ಲೇಬೇಕು, ಇಲ್ಲಾಂದರೆ ಗಾಡಿ ಕಂಡೀಷನ್ ಹೋಗ್ಬಿಡುತ್ತೆ. ಒಂದ್ಸಲಿ ರಫ್ ಫೀಲ್ ಬಂತು ಅಂದರೆ ಮತ್ತೆ ನೀವು ಹೊಸ ಗಾಡಿನ ತೊಗೊಬೇಕು, ಮತ್ತೆ ಸ್ಮೂತ್ ಬರೋ ಚಾನ್ಸೇ ಇಲ್ಲ ಅದೆಲ್ಲ. ಯಾಕಂದ್ರೆ ಒಂದ್ಸಲಿ ಇಂಜಿನ್ ಮಾಡಿಸ್ರೆ ಇಂಜಿನ್ನು ಪರ್ಫೆಕ್ಟ್ ಇರುತ್ತೆ, ನೆಕ್ಸ್ಟ್ ಬೇರೆ ಸೌಂಡು. ಈಗ ಅದು ಕರೆಕ್ಟಾಗಿ ಆಯಿತು, ಮತ್ತೆ ಬೇರೆದು ಅಂದರೆ ನಾವು ಮಾಡಿಸಿರೋದು ಬಿಟ್ಟು ಬೇರೆ ಬರ್ತಾ ಇರುತ್ತೆ. ಅದ್ರ ಬದಲು ಒಂದೇ ಸರ್ವಿಸಲ್ಲಿ ಅಂದರೆ ಇವಾಗ ನಾನೇನು ಮಾಡ್ತೀನೋ ಅಷ್ಟು ಮಾಡಿಸಿದ್ರೆ ಕಂಪ್ಲೇಂಟೇ ಬರಲ್ಲ, ರಫ್ ಫೀಲೇ ಬರಲ್ಲ ಗಾಡಿ. ನೆಕ್ಸ್ಟು ಸ್ಪಾಕೆಟ್ ರಬ್ಬರ್ ಚೇಂಜ್ ಮಾಡಬೇಕು. ಓಕೆ, ಇಂಪಾರ್ಟೆಂಟ್ ಅದೇ. ನಿಮಗೆ ರಫ್ ಫೀಲ್ ಕೊಡೋದೇ ಸ್ಪಾಕೆಟ್ ರಬ್ಬರು. ಓಕೆ. ಆಮೇಲೆ ಗೇರ್ ಹಾಕಿ ಮೂಡ್ ಅವ್ರಿಗೆ ಕಟ್ ಅಂತ ಸೌಂಡ್ ಬರ್ತಲ್ಲ, ಜರ್ಕ್ ಥರ. ಅದು ಸ್ಪಾಕೆಟ್ ರಬ್ಬರೇ. ಓ ಹೌದಾ ಬ್ರೋ? ಬೇರೆ ಏನು ಇಂಜಿನ್ ಕಂಪ್ಲೇಂಟ್ ಎಲ್ಲ ಏನಿರಲ್ಲ, ಅದು ಸ್ಪಾಕೆಟ್ ರಬ್ಬರು. ಹೌದಾ ಬ್ರೋ? ನಾವು ನಿಜ ಅದು ಒಂಥರ ಸ್ಟಾರ್ಟಿಂಗ್ ಫಸ್ಟ್ ಗೇರ್ ಹಾಕಿದ ತಕ್ಷಣ ಹಿಂಗೆ ಜರ್ಕ್ ಮಾಡ್ಬೇಕಾದ್ರೆ ಕಟ್ ಅಂತ ಜರ್ಕ್ ಅಂತ ಸೌಂಡ್ ಬರುತ್ತಲ್ಲ. ಓಕೆ ಬ್ರೋ, ಅದರದೇ ಸ್ಪಾಕೆಟ್ ರಬ್ಬರ್.
ಕಂಪಲ್ಸರಿ ಪ್ರತಿ ಸರ್ವಿಸ್ಗೂ ಮಾಡಿಸ್ಬೇಕು. ಓಕೆ ಓಕೆ. 22 ಬಿಚ್ಚೆ ಇಲ್ವಾ ಸರ್ ಇದು? ಇಲ್ಲ ಬಿಚ್ಚೆ ಇಲ್ಲ. ಓ ನೋಡಿ ಹಾಂ ಜಾಮ್ ಥರ ಆಗ್ಬಿಟ್ಟೈತಾ. ಗೈಸ್ ಒಂದ್ಸರಿನೂ ಬಿಚ್ಚೆಲ್ಲ ಗೈಸ್ ಅದು, ಅದಕ್ಕೆ ಜಾಮ್ ಥರ ಆಗ್ಬಿಟ್ಟೈತೆ ಅದು. ಇನ್ನೊಂದು ಅದಕ್ಕೆ ಈ ಥರ ಪ್ಲಾಸ್ಟಿಕ್ ಹ್ಯಾಮರಲ್ಲೇ ಹೊಡಿಬೇಕು. ಇಲ್ಲಾಂದ್ರೆ ಟ್ರೈ ಟು ಹೋಗ್ಬಿಡುತ್ತದೆ. ಓಕೆ ಹಾಂ ಹಾಂ. ನೋಡಿ ಇದು ಒಂದು ಸಲಿನೂ ಬಿಚ್ಚೆ ಇಲ್ಲ, ಬರ್ತಾನೆ ಇಲ್ಲ ಎಷ್ಟು ಹೇಳಿದ್ರು. ಹ್ಯಾಮರ್ ಕೊಡು. ಗೈಸ್ ಸ್ಪ್ರಾಕೆಟ್ ರಬ್ಬರ್ ರಿಪ್ಲೇಸ್ಮೆಂಟ್. ನೋಡಿ ಇದು ಸ್ಪಾಕೆಟ್ ರಬ್ಬರು ಈ ಥರ ಉಜ್ಜಿ ಇರುತ್ತೆ, ಮತ್ತು ಈ ಕಡೆ ಸೈಡು ಬರುತ್ತಲ್ಲ ಇದು ಉಜ್ಜಿ ಥಿಕ್ನೆಸ್ ಕಮ್ಮಿ ಆಗಿಬಿಟ್ಟಿರುತ್ತೆ, ಅದರಿಂದ ಕಟ್ ಅಂತ ಸೌಂಡ್ ಬರೋದು. ಈಗ ಇದು ಸ್ಪಾಕೆಟ್ ರಬ್ಬರ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಯಾವ ಥರ ಫಿಟ್ಟಿಂಗ್ ಆಗುತ್ತೆ ಅಂತ. ನೋಡಿ ಈ ಥರ ಟೈಟಾಗಿ ಫಿಟ್ಟಿಂಗ್ ಆಗಬೇಕು, ಅವಾಗ ಒಂಚೂರು ಜರುಗಲ್ಲ. ಓಕೆ ನೋಡಿ ಈಗ ಒಂಚೂರು ಶೇಕ್ ಆಗಲ್ಲ. ಇದರಿಂದನೇ ಇದು ಯಾವಾಗ ಹಿಂಗೆ ಶೇಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಅದೇ ಜರ್ಕಿಂಗ್. ಓಕೆ ಓಕೆ ಓಕೆ. ಅದೇ ನಾವೇನೋ ಅನ್ಕೋತೀವಿ ಅದ ಏನಿರಲ್ಲ, ಇದೇ ಚೈನ್ ಪ್ರಾಬ್ಲಮ್ಮು ಅದೇನೋ ಅನ್ಕೋತೀವಿ. ಇಲ್ಲ ಚೈನ್ ಸ್ಪಾಕೆಟ್ ಹೋಗೋದು ಇದರಿಂದನೇ. ಓ ಹೌದಾ ಬ್ರೋ? ಈಗ ಹಿಂಗ್ ಚೈನ್ ಇರುತ್ತೆ, ಹಿಂಗ ಪಟ್ ಅಂತ ರಿಟರ್ನ್ ನೋಡಿದಾಗ ನಾವು ಚೈನ್ ಸ್ಪಾಕೆಟ್ ಇದೆಲ್ಲ ಓರಿಂಗ್ ಇರ್ತಾವಲ್ಲ, ಓರಿಂಗ್ ಡ್ಯಾಮೇಜ್ ಆಗ್ತವೆ. ನೋಡಿ ಗೈಸ್ ಜಸ್ಟ್ ಆ ಸಿಂಪಲ್. ಇದು ವೀಲ್ ಬೋಲ್ಟು ಅಂದರೆ ಬಿಚ್ಚೆ ಇಲ್ಲ, ಇದು ಫುಲ್ಲು ರೆಸ್ಟು. ಇದರಿಂದ ಬಿಚ್ಚಬೇಕಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನೋಡಿ ಇವಾಗ ಇದೆಲ್ಲ ಗ್ರೀಸಿಂಗ್ ಮಾಡಿ ಹಾಕ್ತೀವಿ. ಶೋರೂಮ್ ಮೇಂಟೆನೆನ್ಸು ಪ್ರತಿ ಸರಿ ಚೇಂಜ್ ಮಾಡಬೇಕು. ಅವ್ರು ಒಂದು ಸರಿನೂ ಒಂದು ಓಪನ್ ಮಾಡಿಲ್ಲ ನಂದು ಹಿಂದ್ಗಡೆ ವೀಲ್ದು, ಹಿಂಗಾಗಿ ಅದು ಬೇಗ ಬರಲೇ ಇಲ್ಲ. ಅದು ನೋಡಿದ್ರಲ್ಲ ಹೆಂಗೆ ಹೊಡೆದ್ರೆ ಅವ್ರು ಅದನ್ನ. ನೋಡಿ ಇಲ್ಲಿ ಚೈನ್ ಅಡ್ಜಸ್ಟ್ಮೆಂಟು ಈ ಕಡೆ ಎಷ್ಟು ನಂಬರ್ ಇರುತ್ತೋ, ಈ ನೋಡಿ ಎಕ್ಸಾಂಪಲ್ ಈ ಕಡೆ 20 ಇತ್ತು ಅಂದರೆ ಆ ಸೈಡ್ ಕೂಡ 20ನೇ ಇರಬೇಕು. ಈ ಕಡೆನೂ 20 ಇರಬೇಕು, ಆ ಕಡೆ 20 ಇರಬೇಕು. ಏನಕ್ಕೆ ಅಂದರೆ ಬ್ಯಾಲೆನ್ಸಿಂಗ್ ಹೋಗ್ಬಿಡುತ್ತೆ. ಆ ಕಡೆ 22 ಇತ್ತು, ಈ ಕಡೆ 20 ನಂಬರ್ ಇತ್ತು ಅಂದರೆ ಬ್ಯಾಲೆನ್ಸಿಂಗ್ ಹೋಗ್ಬಿಡುತ್ತೆ. ಬ್ಯಾಲೆನ್ಸಿಂಗ್ ಹೋದಾಗ ಸ್ವಲ್ಪ ನೀವು ಕೆಸರಲ್ಲಿ ಎಲ್ಲ ಟ್ರಾವೆಲ್ ಮಾಡ್ಬೇಕಾದ್ರೆ ಸ್ಲಿಪ್ ಆದಂಗೆ ಬೀಳಂಗೆ, ಯಾಕಂದ್ರೆ ಒಂದು ಸೈಡ್ ಒಂದು 2 ಒಂದು ಸೈಡ್ ಕ್ರಾಸ್ ಆಗ್ಬಿಟ್ಟಿರುತ್ತೆ. ಅದರಿಂದ ಆಮೇಲೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ ಒಂದ್ ಸೈಡ್ ಉಜ್ಬಿಡುತ್ತೆ ಬ್ರೇಕ್ ಪ್ಯಾಡ್. ಒಂದ್ ಸೈಡ್ ಮಾತ್ರ ಸೌದೋಗಿರುತ್ತೆ, ಒಂದ್ ಸೈಡ್ ಚೆನ್ನಾಗಿರುತ್ತೆ. ಇದೇ ಕಂಪ್ಲೇಂಟು. ಚೈನ್ ನೀಟಾಗಿ ಅಡ್ಜಸ್ಟ್ಮೆಂಟ್ ಆಗಿರಲ್ಲ, ಎರಡು ಸೇಮ್ ಇರಬೇಕು. ನಿಮಗೆ ಬ್ರೇಕ್ ಪ್ಯಾಡ್ಗಿಂತ ಇಂಪಾರ್ಟೆಂಟು, ನೀವು ಕೆಸರಲ್ಲಿ ಹೋಗ್ಬೇಕಾದ್ರೆ ತುಂಬಾ ಎಳೆದಾಡುತ್ತೆ ಗಾಡಿ, ಬೀಳಂಗೆ ಆಗ್ಬಿಡುತ್ತೆ. ಕೆಲವೊಬ್ರು ಬಿದ್ದೇ ಬಿಡ್ತಾರೆ, ಬಟ್ ಅದು ಏನ್ ಪ್ರಾಬ್ಲಮ್ ಅಂತ ಗೊತ್ತಿರಲ್ಲ. ಇದೇ ಪ್ರಾಬ್ಲಮ್, ಎಕ್ಸ್ಪೀರಿಯನ್ಸ್ ಆಗಿದೆ ನಂಗೆ. ಇದೇ ಪ್ರಾಬ್ಲಮ್, ಎರಡು ಅಡ್ಜಸ್ಟ್ಮೆಂಟ್ ಸೇಮ್ ಇರಬೇಕು. ಅದಕ್ಕೆ ನಂಬರ್ಗಳು ಕೊಟ್ಟಿರೋದು, ಇಲ್ಲಾಂದ್ರೆ ನಂಬರ್ಗಳು ಕೊಡ್ತಿರ್ಲಿಲ್ಲ. ನೋಡಿ ಪ್ರತಿ ಸಲ ಚೈನ್ ಟೈಟ್ ಮಾಡ್ಬೇಕಾದ್ರೆ ನೀವು ನೋಡ್ಕೊಬೇಕು. ಕಸ್ಟಮರು ನಾವೇನೋ ಮಾಡಿ ಕಳ್ಸಿಬಿಡ್ತೀವಿ, ನಾವು ಅಲ್ಲ ಯಾರಾಗ್ಲಿ ಮಾಡಿ ಕಳ್ಸಿಬಿಡ್ತೀವಿ. ನೀವು ಕೇಳ್ಬೋದು, ಸರ್ ಇದು ಯಾಕೆ ಇಲ್ಲಿ 22 ಇದೆ, ಆ ಕಡೆ 20 ಇದೆ, ಎರಡು ಒಂದೇ ಸಮ ಮಾಡಿ ಅಂತ ನೀವು ಕೇಳಿ ಮಾಡಿಸ್ಕೊಬೇಕು. ಯಾಕಂದ್ರೆ ನಿಮ್ಮ ಗಾಡಿ ಇಂಪಾರ್ಟೆಂಟು, ನಮ್ಗೇನು ನಾವು ಮಾಡಿ ಕಳಿಸ್ತಾ ಇರ್ತೀವಿ. ನಿಮಗೆ ಸ್ವಲ್ಪ ನಾಲೆಜ್ ಇರ್ಬೇಕು ಸರ್, ಅಷ್ಟೇ. ಇಷ್ಟು ಪ್ಲೇ ಇರಬೇಕು. ಇಷ್ಟು ಪ್ಲೇ ಇರಬೇಕು. ಫುಲ್ ಟೈಟ್ ಮಾಡಿಬಿಟ್ರೆ ಕಟ್ 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 ಅಂತ ಸೌಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ. ನೋಡಿ ಫುಲ್ ಫ್ರೀಯಾಗಿ ತಿರುಗ್ತೈತೆ, ಅಷ್ಟು ಲೆಂತ್ ಈ ಥರ ಫ್ರೀಯಾಗಿ ತಿರುಗಬೇಕು. ಈಗ ಸ್ವಲ್ಪ ಹಿಡ್ದಂಗೆ ಆಗ್ತಿತ್ತು ಅಂದರೆ ಚೈನಲ್ಲಿ ಅಡ್ಜಸ್ಟ್ಮೆಂಟ್ ಹೋಗಿರುತ್ತೆ, ಇಲ್ಲಾಂದರೆ ಚೈನ್ ಸ್ಪಾಕೆಟೇ ಹೋಗಿರುತ್ತೆ. ಚೈನ್ ಹೇಳ್ತಾ ಹೆಂಗೆ ಅಂದರೆ ರನ್ನಿಂಗಲ್ಲಿ ಲಿಕ್ವಿಡ್ ಕೂಡ ಇದ್ರೂ, ಲಿಕ್ವಿಡ್ ಅಂದರೆ ಸ್ಪ್ರೇ ಆಗಲಿ ಇಲ್ಲ ಆಯಿಲ್ ಆಗಲಿ ಇದ್ರೂ ಕಟ್ ಕಟ್ ಅಂತ ಸೌಂಡ್ ಬರ್ತಿತ್ತು ಅಂದರೆ ಹೋಗಿರುತ್ತೆ ಅಂತಾನೆ. ಆಮೇಲೆ ಇನ್ನೊಂದೇನಂದರೆ ಇಲ್ಲಿ ನೋಡಿ ಈ ಬುಷ್ ವೀಲ್ ಬಿಚ್ಚಿದ ಆಮೇಲೆ ಈ ಬುಷ್ ಹಾಕ್ಬೇಕಾದ್ರೆ ತುಂಬ ಇಂಪಾರ್ಟೆಂಟು. ಈಗ ಸ್ಕ್ರೂ ಡ್ರೈವರ್ ಆಗಲಿ ಏನಾಗಲಿ ಹಿಂಗೆ ಪ್ರೆಸ್ಸಿಂಗ್ ಮಾಡ್ಬೇಕಾದ್ರೆ ಈ ಪ್ಲೇಟ್ ಡ್ಯಾಮೇಜ್ ಆಗಿಬಿಡುತ್ತೆ. ತುಂಬ ಇಂಪಾರ್ಟೆಂಟ್. ಅಂದರೆ ಹಿಂದೆಗಡೆ ಬ್ರೇಕು ಬಿಟ್ಟು ಹಿಡಿಯೋದು, ಆಮೇಲೆ ABS ವರ್ಕ್ ಆಗದೆ ಇರೋದು, ಈ ಪ್ಲೇಟ್ ಡ್ಯಾಮೇಜ್ ಆದರೆ ಬೆಂಡಾದರೆ ವೀಲ್ ಬಿಚ್ಚಿಸಿದಾಗ ಈ ಬುಷ್ ಹಾಕ್ಬೇಕಾದ್ರೆ ನೀಟಾಗಿ ನೋಡ್ಕೊಂಡು ಹಾಕ್ಸಿ, ಇದರಿಂದ ತುಂಬ ಇಶ್ಯೂ ಆಗುತ್ತೆ. ಕಾಣಿಸ್ತದ ನನಗೆ. ಇನ್ನೂ 90% ಇದೆ. ಇದಕ್ಕೆ ರಬ್ ಮಾಡಿ ಹಾಕಬೇಕು ಪ್ರತಿ ಸರ್ವಿಸ್ಗೂ. ಹೋಗಿತ್ತು ಅಂದರೆ ಚೇಂಜ್ ಮಾಡಿಬಿಡ್ಬೇಕು. ಈ ಥರ ರಬ್ ಮಾಡೋದು ಏನಕ್ಕೆ ಅಂದರೆ ಸೌಂಡ್ ಬರೋಲ್ಲ. ಕೆಲವೊಂದು ಸಲ
ಬ್ರೇಕ್ ಹಿಡ್ದಂಗೆ ಕೊಯ್ ಅಂತ ಸೌಂಡ್ ಬರುತ್ತಲ್ಲ, ಇದರಿಂದನೇ ಈಗ ಹಾಡಾಗ್ಬಿಟ್ಟಿರುತ್ತೆ. ಸಿಂಪಲ್ಲು ನೋಡಿ. ಇದು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಹಿಂಗೆ ಹಾಕ್ಬಿಡ್ತಾರೆ, ಇದು ಇಲ್ಲೇ ಇದ್ರ ಮೇಲೆ ಬಂದ್ಬಿಟ್ಟಿರುತ್ತೆ. ಹಾಂ, ಈ ಥರ ಎಲ್ಲ ಹಾಕ್ಬಾರ್ದು, ಇದ್ರ ಮೇಲೆ ಬಂದ್ಬಿಟ್ಟಿರುತ್ತೆ. ಕೆಲವೊಂದು ಗಾಡಿಯಲ್ಲಿ ನೋಡಿ ಈ ಥರ ಬಂದ್ಬಿಟ್ಟಿರುತ್ತೆ, ಇದು ಮಿಸ್ಟೇಕು. ಈ ಥರ ಹಾಕಿದ್ರೆ ಏನಾಗುತ್ತೆ ಅಂದರೆ ಇದು ಬಾಡಿ ಇಲ್ಲಿ ಒಳಗಡೆ ಲೂಸ್ ಆಗ್ಬಿಟ್ಟು ಇದು ವೈಬ್ರೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬಟ್ ಅದನ್ನ ಏನು ಮಾಡ್ರು, ಈಗ ಪ್ಲಾಸ್ಟಿಕ್ ವೈಬ್ರೇಷನ್ ಮಾಡಿ ಬಂದರೆ ನಿಲ್ಸೋಕ್ಕಾಗಲ್ಲ. ಅದ್ರ ಬದಲು ಫುಲ್ ಹಾಕ್ಬೇಕಾರೆ ಇದು ಅದಕ್ಕೋಸ್ಕರ ಜಾಗ ಕೊಟ್ಟಿರ್ತಾರೆ ನೋಡಿ. ಒಂದು 2 mm ಅದಕ್ಕೋಸ್ಕರನೇ ಜಾಗ ಕೊಟ್ಟಿರ್ತಾರೆ. ಹಿಂಗೆ ಕೂತ್ಕೊಂಡುತ್ತೆ. ಈ ಥರ ಕೂತ್ಕೋಬೇಕು. ಹಾಂ, ಈ ಥರ ಕೂತ್ಕೊಂಡ್ರೆ ಪರ್ಫೆಕ್ಟಾಗಿರುತ್ತೆ, ಸೌಂಡು ಅದೆಲ್ಲ ಬರಲ್ಲ. ಕೆಲವೊಬ್ರದ್ದು ಈ ಮೆಟಲ್ ರಾಡ್ ಬಂದಿರುತ್ತಲ್ಲ, ಅದೇ ಬೆಂಡ್ ಆಗ್ಬಿಟ್ಟಿರುತ್ತೆ ಇದು ಮೇಲ್ಗಡೆ ಹಾಕ್ಬಿಟ್ಟು. ಓಕೆ, ಅದು ಚಿಕ್ಕ ಮಿಸ್ಟೇಕ್ ಎಷ್ಟು ಪ್ರಾಬ್ಲಮ್ ಕೊಡುತ್ತೆ. ಅವಾಗ ಈ ಮಡ್ಗಡೆ ಚೇಂಜ್ ಮಾಡಬೇಕು. ಪ್ಯಾಡನ್ನು ಚೆಂದ ಓಕೆ ಬ್ರೋ. ಅದು ಚೆನ್ನಾಗಿತ್ತು ಅಂದರೆ ಫುಡ್ ಹಾಕಿ ಮತ್ತೆ ಗ್ರೀಸಿಂಗ್ ಮಾಡಬೇಕು. ಓಕೆ, ತುಂಬ ಇಂಪಾರ್ಟೆಂಟು. ಪ್ಯಾಡೆಲ್ಲ ಚೆನ್ನಾಗಿದೆ, ಬಟ್ ಹಾಡಾಗ್ಬಿಟ್ಟಿದೆ ನೋಡಿ. ಹಾಡಾಗಿರೋದು ಎಷ್ಟು ನೀಟಾಗಿ ಕಾಣುತ್ತೆ. ಶೈನಿ ಹೊಡಿತಾ ಇರೋದು. ಹೌದು, ಇದೆಲ್ಲ ಹಾಡಾಗಿರೋದು ನೋಡಿ. ಇದೆಲ್ಲ ಫುಲ್ ಹಾಡಾಗಿರೋದು. ಇದಕ್ಕೆ ರಫ್ ಮಾಡಿಬಿಟ್ರೆ ಸ್ಟ್ಯಾಂಡ್ ಪೇಪರ್ ಮುಚ್ಚಿ ರಫ್ ಮಾಡಿ ಹಾಕ್ಬೇಕು. ಈ ಥರ ರಫ್ ಮಾಡಬೇಕು. ಥರ ರಫ್ ಆಯಿತು. ಮತ್ತೆ ಇಲ್ಲೆಲ್ಲ ಸಣ್ಣ ಇದಿರುತ್ತೆ. ಏನಕ್ಕೆ ಈ ಬೋಲ್ ಕೊಟ್ಟಿರ್ತಾರೆ ಅಂದರೆ ಇಂಪಾರ್ಟೆಂಟು, ಮೊದಲು ಸಿಗಾಕೊಳ್ಳಿ ಅಂತ. ಇಲ್ಲೆಲ್ಲ ಇದು ಸವಿತಾ ಹೋಗುತ್ತಲ್ಲ, ಅದು ಬಂದು ಇಲ್ಲಿ ಇದಾಗಲಿ ಅಂತ, ಅಂದರೆ ಡಿಸ್ಕ್ಗೆ ಏನು ಡ್ಯಾಮೇಜ್ ಮಾಡಬಾರ್ದು ಅಂತ ಈಗ ಈ ಸಣ್ಣ ಹೋಲ್ ಕೊಟ್ಟಿರ್ತಾರೆ. ಅದಕ್ಕೆ ಕಟ್ ಪೀಸ್ ಕೊಡೋದು. ಇಲ್ಲಿ ನೋಡಿ, ಇಲ್ಲಿ ತುಂಬ್ಕೊಂಡಿದೆ ನೋಡಿ. ಆಮೇಲೆ ಕೆಲವೊಂದ್ಸರಿ ಇದು ಎಕ್ಸ್ಪೆಂಡ್ ಆಗಿಬಿಡುತ್ತೆ. ಎಕ್ಸ್ಪೆಂಡ್ ಆದಾಗ ಈ ಹೋಲಲ್ಲಿ ಇದಾಗಲಿ ಅಂತ. ಹಾಂ, ಸಿಂಪಲ್ ಇಂಜಿನಿಯರಿಂಗ್ ಗೈಸ್. ಸಿಂಪಲ್ ಇಂಜಿನಿಯರಿಂಗ್ ಬ್ರೋ ಅದು. ಇದೆಲ್ಲ ಕ್ಲೀನ್ ಮಾಡಿ ಹಾಕ್ಲೇಬೇಕು ಸರ್. ಆಮೇಲೆ ಇನ್ನೊಂದು ಬ್ರೇಕ್ ಪಡೆಲ್ಲ ಕಾಸ್ಟ್ಲಿ ಇಲ್ಲ. ಹಿಂದೆಗಡೆ 270 ರೂಪಾಯಿ ಇದೆ, ಮುಂದೆಗಡೆ 240 ರೂಪಾಯಿ ಇದೆ. ಆಮೇಲೆ ಇದರಲ್ಲೂ ಪಾರ್ಟ್ ನಂಬರ್ 2 ಥರ ಪಾರ್ಟ್ ನಂಬರ್ ಬರುತ್ತೆ. ನಿಮ್ಗೆ NST ಬೇಕು ಅಂದರೆ 240 ರೂಪಾಯಿ. ಬೇಡ, ಪಲ್ಸರ್ಗೂ ಸೇಮು, ಬರೀ ಪಾರ್ಟ್ ನಂಬರ್ ಜಸ್ಟ್ ಚೇಂಜ್ ಅಷ್ಟೇ. 180 ರೂಪಾಯಿಗೂ ಸಿಗುತ್ತೆ. ಒರಿಜಿನಲ್ ಏನು ಡಿಫ್ರೆನ್ಸ್ ಇರಲ್ಲ ಸರ್. ಪಾರ್ಟ್ ನಂಬರ್ ಸಿಂಟೆಡ್ ಅದು ಇದು ಅಂತ ಬಂದಿದೆಯಲ್ಲ ಬ್ರೋ, ಸಿರಾಮಿಕ್ ಸಿಂಟೆಡ್. ನಾವು ಅದೆಲ್ಲ ಸಜೆಸ್ಟ್ ಮಾಡಲ್ಲ ಸರ್. ಓಕೆ. ಆಮೇಲೆ ತುಂಬ ಇಂಪಾರ್ಟೆಂಟು ಇದು ಗ್ರೀಸಿಂಗ್ ಮಾಡೋದು. ಬ್ರೋ, ಇದೇನು ಗ್ರೀಸಿಂಗ್ ಮಾಡಬೇಕು ಅಂದರೆ ಪ್ಲೇ ಆಗಬೇಕು. ಕರೆಕ್ಟ್. ಅದು ನೀಟಾಗಿ ಆಕ್ಷನ್ ಆಗಬೇಕು. ಆಕ್ಷನ್ ಆಗಲಿಲ್ಲ ಅಂದರೆ ಈ ತುಂಬ ಗಾಡಿ ಕಂಪ್ಲೇಂಟ್ ನೋಡಿ, ಫ್ರಂಟ್ ಬ್ರೇಕ್ದೇ ಕಂಪ್ಲೇಂಟ್ ಇರುತ್ತೆ. ಏನಕ್ಕೆ ಅಂದರೆ ಇದು ಗ್ರೀಸಿಂಗ್ ಮಾಡಿರಲ್ಲ. ಮಾಡಿರೋದೆ ಹಾಡಾಗಿ ಜಾಮ್ ಆಗಿಬಿಡುತ್ತೆ. ಆವಾಗ ಸರ್ ಬ್ರೇಕು ಸ್ವಲ್ಪ ಹಿಡಿದ್ರು ಫುಲ್ ಹಿಡಿತೈತೆ. ಓಕೆ ಕರೆಕ್ಟ್. ಸ್ವಲ್ಪ ಹಿಡಿತಿದ್ರು ಫುಲ್ ಹಿಡಿತೈತೆ. ಇದೇ ಕಂಪ್ಲೇಂಟ್ ನೋಡಿದ್ದೀನಿ ನಿಮಗೆ. ಇದೇ ಕಂಪ್ಲೇಂಟು. ಇದು ನೋಡಿ, ಈ ಥರ ಹಾಕಿದ್ರೆ ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ಈ ಥರ ಬರಬೇಕು. ಇಲ್ಲಿ ನೋಡಿ, ಬರ್ತಿದೆ. ಈ ಥರ ಬರಬೇಕು. ಈ ಥರ ಬರ್ತಿಲ್ಲ ಅಂದರೆ ಇದು ಗ್ರೀಸಿಂಗ್ ನೀವು ಮಾಡಿಸಿರಲ್ಲ. ಅದಕ್ಕೆ ಅದು ಫುಲ್ಲು ಹಾಡಾಗ್ಬಿಡುತ್ತೆ. ಇದೇನೋ ಹಾಡಾಯಿತು ಅಂದರೆ ಚೇಂಜ್ ಮಾಡಲೇಬೇಕು. ಫುಲ್ಲು ರೆಸ್ಟ್ ಹಿಡಿದ್ಬಿಡ್ತು ಅಂದರೆ ನೀವು ಎಷ್ಟೇ ಏನು ಮಾಡಿದ್ರು ಸ್ಮೂತ್ ಆಗಲ್ಲ. ಚೇಂಜ್ ಮಾಡಲೇಬೇಕಾಗುತ್ತೆ. ಕ್ಯಾಲಿಬರೆಲ್ಲ ಕಮ್ಮಿ ಪ್ರೈಸನ್ನೆಲ್ಲ ಹತ್ತತ್ರ ಒಂದು 2000 ಚಿಲ್ಲರೆ ಆಗುತ್ತೆ. ಫುಲ್ ಕ್ಯಾಲಿಪರ್. ಫುಲ್ ಈ ಸೆಟ್ಟೇ ಬರುತ್ತೆ ಬ್ರೋ. ಇಷ್ಟ ಗೈಸ್, ನೀವು ನೋಡಿ ಎಲ್ಲಾದರೂ ಮಾಡಿಸಿ ಅವ್ರಿಗೆ ಹೇಳಿ ಈ ಥರ ಮಾಡಿಕೊಡಿ ನನಗೆ, ಇನ್ ಕೇಸ್ ಅವ್ರು ಮರ್ತಿದ್ರು. ನೆಕ್ಸ್ಟು ಬ್ರೇಕ್ ಫ್ಲೂಯಿಡು ಅಲ್ವಾ? ಬ್ರೇಕ್ ಫ್ಲೂಯಿಡ್ ಚೆಕ್ ಮಾಡಬೇಕು. ಏನಕ್ಕೆ ಚೆಕ್ ಮಾಡಬೇಕು ಅಂದರೆ, ಈ ಬ್ರೇಕ್ ಫ್ಲೂಯಿಡ್ ಏನನ್ನ ಖಾಲಿ ಆಯಿತು ಅಂದರೆ ಬ್ರೇಕ್ ಫೇಲ್ ಆಗಿಬಿಡುತ್ತೆ. ರನ್ನಿಂಗಲ್ಲಿ ಇದ್ದಾಗ ಬ್ರೇಕ್ ಫೇಲ್ ಆಯಿತು ಅಂದರೆ ಹಿಡಿಯೋದೇ ಇಲ್ಲ. ಬ್ರೇಕ್ ಹಿಡಿಯಲ್ಲ ಅಂದರೆ 100 ಸ್ಪೀಡಲ್ಲಿ ಇದು ಅಂದರೆ ಏನು ಮಾಡ್ತೀರ ಅವಾಗ? ಎಮರ್ಜೆನ್ಸಿ ಬ್ರೇಕಿಂಗ್, ಪ್ಯಾನಿಕ್ ಬ್ರೇಕಿಂಗ್ ನೋಡಿ, ಇದರಲ್ಲಿ ಫುಲ್ ಇದೆ. ಓಕೆ, ಆದ್ರೂ ಪ್ರತಿ ಸರಿ ನೀವು ಚೆಕ್ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ನಿಮಗೆ ಎಫೆಕ್ಟು. ಅದು ಇನ್ನೊಂದು ಇದು ವೈಟ್ ಇದೆಯಲ್ಲ, ಕಾಣಿಸಲ್ಲ. ಬಿಚ್ಬಿಟ್ಟು ಓಪನ್ ಮಾಡಿ ಚೆಕ್ ಮಾಡಬೇಕು. ಇನ್ನೊಂದು TVS 3 ಡಾಟ್ ಅಂತ ಬರುತ್ತೆ, ಅದು ಪಿಂಕ್ ಕಲರ್ ಇರುತ್ತೆ. ಅದು ಕಾಣುತ್ತೆ. ಓಕೆ. ಇದು ನಿಮ್ಮದು ಶೋರೂಮಿಂದ ಬಂದಿರೋದು. ಈಗ ನಾವೆಲ್ಲ ಪಿಂಕ್ ಕಲರ್ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದರೆ ನಮ್ಮ ಹೊರಗಡೆಯಿಂದನೇ ಕಾಣುತ್ತೆ, ಕಸ್ಟಮರ್ಗೂ ಕಾಣುತ್ತೆ, ನಮಗೂ ಕಾಣುತ್ತೆ ಅಂತ. ಈ ಥರ ಇದ್ರೆ ನಿಮಗೂ ಕಾಣಲ್ಲ ಖಾಲಿ ಆಗಿದೆಯಾ ಏನು ಅಂತ.
ಫ್ರಂಟ್ ಬ್ರೇಕ್ ಫ್ಲೂಯಿಡು ಇದರಲ್ಲಿ ಇರುತ್ತಲ್ಲ ಬ್ರೋ? ಹಾಂ, ಇಲ್ಲಿ ಇರುತ್ತೆ ನೋಡಿ ಫ್ರಂಟ್ ಬ್ರೇಕ್ ಫ್ಲೂಯಿಡು. ನಿಮ್ಗೆ ಇಂಡಿಕೇಟ್ರ್ ಇಲ್ಲಿ ಸಿಗುತ್ತೆ ಸಂದಿಲಿ. ಕಾಣಲ್ಲ ಅದು ಅದು ಕಾಣಲ್ಲ. ಇನ್ನೊಂದು ಏನು ಸರ್ ಗೊತ್ತಾ, ನೀವು ಸರ್ವಿಸ್ ಬಿಟ್ಟ ಮೇಲೆ ಯಾರಿಗೇ ಆಗಲಿ, ನಮ್ಗಲ್ಲ ಯಾರಿಗೇ ಆಗಲಿ ಅರ್ಜೆಂಟ್ ಮಾಡಬಾರ್ದು. ಅರ್ಜೆಂಟ್ ಮಾಡಿದಾಗ ಇವು ಸಣ್ಣ ಪುಟ್ಟ ಮಿಸ್ ಮಾಡ್ತೀವಿ. ನಾವು ಮಾಡ್ತೀವಿ, ಬೇರೆಯವರು ಮಾಡ್ತಾರೆ. ಫ್ರೀಯಾಗಿ ಬಿಟ್ಬಿಟ್ರೆ ಒಂದು ಕಡೆಯಿಂದ ಸರ್ವಿಸ್ ಆಗುತ್ತೆ. ಈಗ ಕೆಲವರು ಬರ್ತಾರೆ, ಸರ್ ನಂಗೆ ಅರ್ಧ ಗಂಟೆಗೆ ಗಾಡಿ ಬೇಕಂದ್ರೆ ಅರ್ಧ ಗಂಟೆಗೆ ಹೆಂಗ್ ಬೇಕಂಗ್ ಮಾಡಿರ್ತೀವಿ ಅಲ್ಲ. ಇಟ್ ಟೇಕ್ಸ್ ಟೈಮ್ ಅಷ್ಟೇ. ಅವರು ಕೆಲಸ ಮಾಡೋಕ್ಕೆ ಟೈಮ್ ಕೊಡ್ರಿ ಅವ್ರಿಗೆ. ಹೌದು, ಇದರಲ್ಲೂ ಆಯಿಲ್ ಇದೆ ನೋಡಿ. ಓಕೆ, ಆಯಿಲ್ ಇದೆ. ಆಯಿಲ್ ಇದೆ, ಚೆಕ್ ಮಾಡ್ಬೇಕಷ್ಟೇ. ಟೈಮ್ ಕೊಟ್ಟಿಲ್ಲ ಅಂದ್ರೆ ಎಲ್ಲೋ ಏನು ಕೆಲಸ ಆಗಲ್ಲ ಸರ್. ನೋಡಿ, ಪ್ರತಿ ಸರ್ವಿಸ್ಗೂ ಇಷ್ಟೇ ಬರೋದು, ಇಷ್ಟು ಕಂಪಲ್ಸರಿ ಮಾಡಲೇಬೇಕು. ಕೂಲೆಂಟ್ ಒಂದು ಬಿಟ್ಟು, ಕೂಲೆಂಟು 10,000ಕ್ಕೆ ಒಂದ್ಸರಿ ಚೇಂಜ್ ಮಾಡಿಸ್ಕೊಳ್ಳಿ. ಏನು ಜಾಸ್ತಿ ಬರಲ್ಲ. ವಿತ್ ಲೇಬರ್ ಸೇರಿ, ವಿತ್ ನಾವು ಬಜಾಜ್ ಆಯಿಲ್ ಯೂಸ್ ಮಾಡೋದು, ಆಯಿಲು ಸೇರಿ 2,600ರಿಂದ 2,700 ರೂಪಾಯಿ ಬರುತ್ತೆ ಅಷ್ಟೇ. ಓಕೆ, ವಿತ್ ಲೇಬರು, ವಾಷಿಂಗ್ ಹಿಡಿದು ಎಲ್ಲ ಬರುತ್ತೆ. ಇಷ್ಟು ಈಗ ನಾನು ಏನೇನು ಮಾಡ್ದೋ ಅಷ್ಟೆಲ್ಲ ಬರುತ್ತೆ. 2,700 ರೂಪಾಯಿ, ಹೈಯೆಸ್ಟ್ ಅಂದರೆ 2,800 ರೂಪಾಯಿ ಅಷ್ಟೇ. ಬ್ರೇಕ್ ಪ್ಯಾಡ್ ಹೋಗಿತ್ತು ಅಂದ್ರೆ ಅದೊಂದು ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಅದೇನು ಪ್ರತಿ ಸರ್ವಿಸ್ಗೆ ಏನು ಹೋಗಲ್ಲ, ಏನೋ ಒಂದು 2 ಸರ್ವಿಸ್ಗೆ ಒಂದ್ಸಲಿ ಬರುತ್ತೆ. ಅದೇನು ಕಾಸ್ಟ್ ಜಾಸ್ತಿ ಏನಾಗಲ್ಲ. ಒಂದು 270 ರೂಪಾಯಿ ಹಿಂದೆದು, ಮುಂದೆ 240 ರೂಪಾಯಿ ಅಷ್ಟೇ. ಬ್ರೋ, ಜನರಲ್ ಸರ್ವಿಸಲ್ಲಿ ಜನರಲ್ ಸರ್ವಿಸ್ಗೆ ಆಲ್ಮೋಸ್ಟ್ 5,000, 6,000, ಅಷ್ಟಿಲ್ಲ. 7,000 ಮಾಡಿದ್ರು ಬ್ರೋ. ಸರ್ ಈಗ ನೀವೇ ನೋಡೋಲ್ಲ, ಇಷ್ಟು ಬಿಟ್ಟು ಇನ್ನೇನು ಬರುತ್ತೆ. 7,000 ಮಾಡಿದ್ದಾರೆ ಅಂತ ನೀವು ಹೇಳ್ತೀರಾ, ಬಟ್ ಏರ್ ಫಿಲ್ಟರ್ನೇ ಚೇಂಜ್ ಮಾಡಿಲ್ವಲ್ಲ. ನಿಜ, ನಾನು ಪೇಪರ್ ಚೇಂಜ್ ಮಾಡಿಲ್ವಲ್ಲ. ನೀವು ಇಲ್ಲೇ ಇದ್ದೀರಾ, 7,000 ಇಸ್ಕೊಂಡಿದ್ದಾರೆ ಕರೆಕ್ಟು. ಈಗ ಏರ್ ಫಿಲ್ಟರ್ ಹಂಗೆ ಇದೆ, ಪಾಕೆಟ್ ರಬ್ಬರ್ ಹಂಗೆ ಇದೆ, ಏನೂ ಇಲ್ಲ. ಈಗ ನೋಡಿ, ಡಿಸ್ಕೈಲಲ್ಲ ಅದೇ ಇದೆ. ನಾವು ಏನು ಚೇಂಜ್ ಮಾಡಕ್ ಹೋಗಲ್ಲ. ಕಮ್ಮಿ ಆಗಿತ್ತು ಅಂದ್ರೆ ಟಾಪ್ ಅಪ್ ಮಾಡ್ತೀವಿ. ಓಕೆ, ಮಿನಿಮಮ್ 50,000 ಓಡುತ್ತಲ್ಲ ಗಾಡಿ, ಅವಾಗ ಡಿಸ್ಕೈಲ್ ಫುಲ್ಲು ಕ್ಲೀನ್ ಮಾಡಬೇಕು, ಫುಲ್ಲು ರೀಪ್ಲೇಸ್ ಮಾಡಬೇಕು, ಫುಲ್ಲು ಪೈಪ್ ಲೈನ್ ಆಗಿರೋದೆಲ್ಲ. ಮಿನಿಮಮ್ 50,000 ಓಡುತ್ತದು. ಓಕೆ ಬ್ರೋ, ಇಷ್ಟಿದೆ ನೋಡಿ. ನೀವು ಮಾಡಿಸ್ಬೇಕಾದ್ರೆ ಆಚೆ ಅವ್ರಿಗೆ ಹೇಳಿ, ಇಷ್ಟಿಷ್ಟು ಮಾಡಿ, ಇದು ಮಾಡಿ, ನಂಗೆ ಹಿಂಗೆ ಮಾಡಿಕೊಡಿ ಅಂತ ಈ ವಿಡಿಯೋ ತೋರಿಸಿ ಅವ್ರಿಗೆ. ನೋಡಿ, ನಂಗೆ ನಿಜ ಆಗ್ರು ಬಜಾಜ್ ಸರ್ವಿಸ್ ಅವ್ರ ಮೇಲೆ ನಂಬಿಕೆನ ಹೋಗ್ಬಿಡ್ತು. ನಾವು ನಂಬಿಬಿಟ್ಟು ಅವ್ರ ಕಡೆ ಕೊಟ್ಟಿರ್ತೀವಿ ನೀಟಾಗಿ ಮಾಡ್ತಾರೆ ಅಂತ. ಈ ಥರ ಎಲ್ಲ ನೋಡಿ, ಆಯಿಲ್ ಫಿಲ್ಟ್ರೇ, ಏರ್ ಫಿಲ್ಟ್ರೇ ಚೇಂಜ್ ಮಾಡಿಲ್ಲ ನನ್ನ ಗಾಡಿ. 25,000 ಆಯ್ತು. ನನಗೆ 2 ಸರಿ ಹಾಕಿದ್ದಾರೆ ಟ್ಯಾಕ್ಸು, ಇಷ್ಟೆಲ್ಲ ಚೇಂಜ್ ಮಾಡಿದ್ದೀವಿ ಅಂತ. ಬಟ್ ಈ ಥರ ನೋಡಿರಲ್ಲ ಆಗಲೇ ಅದು ಏರ್ ಫಿಲ್ಟರ್ದು ಹಾಲತ್ ಯಾವ ಥರ ಆಗಿತ್ತು ಅಂತ. ಆಲ್ಮೋಸ್ಟ್ ಎಲ್ಲ ಗಾಡಿ ಮಾಡ್ತೀರಲ್ಲ ಸರ್? ಎಲ್ಲ ಗಾಡಿ ಮಾಡ್ತೀವಿ ಸರ್, RX ಮಾಡಲ್ಲ. ಓಕೆ, RX ಬಿಟ್ಟು ಯಾವುದೇ BS6 ಗಾಡಿ ಆಗಲಿ, BS4 ಆಗಲಿ, ಎಲ್ಲ ಗಾಡಿನೂ ಮಾಡ್ತೀವಿ. RX ಮಾಡಲ್ಲ. ಏನಕ್ಕೆ ಅಂದರೆ RX ಹುಡುಗರ ಫೀಲಿಂಗ್ಸು, ಹುಡುಗರ ಫೀಲಿಂಗ್ಸ್ ಜೊತೆ ಆಟ ಆಡೋಕೆ ಆಗಲ್ಲ ನಾವು. ಅಲ್ಲಿ ನೀಟಾಗಿ ಮಾಡಿಸ್ಕೊಂತಾರೆ RX-ನ, ಅಲ್ಲಿ ನೀಟಾಗಿ ಮಾಡಿಸ್ಕೊಳ್ಳಿ. ನಾವು ಮಾಡಲ್ಲ RX ಎಲ್ಲ. ಓಕೆ, KTM ಎಲ್ಲ ಮಾಡ್ತೀವಿ. KTM ಎಲ್ಲ ಮಾಡ್ತೀವಿ. BS6 ಎಲ್ಲ ಮಾಡ್ತೀವಿ. KTM, ಡಾಮಿನರು, 300cc, 400cc ಎಲ್ಲ ಗಾಡಿನೂ ಮಾಡ್ತೀವಿ. ಚೆಕ್ ಮಾಡಿ ಗೈಸ್, ಇನ್ಸ್ಟಾಗ್ರಾಮಲ್ಲಿ ಇದ್ದಾರೆ ಇವರು, ಫುಲ್ ಟ್ರೆಂಡಿಂಗಲ್ಲಿ ಇದ್ದಾರೆ ಇವಾಗಂತೂ. ತಾರಕ್ ಬೈಕ್ ಝೋನ್ ಅಂತ ಒಂದ್ಸರಿ ಚೆಕ್ಔಟ್ ಮಾಡಿ. ನಾನು ಮಾಡ್ಕೊಂಡ್ರೆ ಸರ್ವಿಸ್ ಇಷ್ಟ ಆದರೆ ಬೇರೆಯವ್ರಿಗೆ ರೆಫರ್ ಮಾಡಿ, ನಿಮ್ಗೆ ಇಷ್ಟ ಆದರೆ ಮತ್ತೆ ರಿಟರ್ನ್ ಬನ್ನಿ ಸರ್. ಪಕ್ಕ ಇದಂತೂ ಗೈಸ್, ನಾನು ಈ ಸರಿ ರೈಡ್ ಮಾಡೋಕ್ಕಿದೆ, ಒಂದು ಮಾನ್ಸೂನ್ ರೈಡು. ಚೆಕ್ ಮಾಡ್ತೀನಿ, ಈ ಪ್ರಾಬ್ಲಮ್ ಎಲ್ಲ ನೋಡಿ ಪಕ್ಕ ರಿವ್ಯೂ ಕೊಡ್ತೀನಿ. ಒಂದು ರಿವ್ಯೂ ಕೊಟ್ಟು ಹಾಕ್ತೀನಿ ನಿಮಗೆ, ಚೆಕ್ಔಟ್ ಮಾಡಿ. ವಾಷಿಂಗ್ ಹೆಂಗೆ ನಿಂತಿದೆ ಗಾಡಿ ಹೇಳ್ತೀನಿ ನಿಮಗೆ. ಇದಕ್ಕೊಂದು ಅಪ್ಡೇಟ್ ಕೊಡ್ತೀನಿ, ಸರ್ವಿಸ್ ಎಲ್ಲ ಹೇಗೆ ಮಾಡಿದ್ದಾರೆ, ಒಂದು ಫೀಡ್ಬ್ಯಾಕ್ ಥರ ಕೊಡ್ತೀನಿ. ಕೊಟ್ಬಿಟ್ಟು ಹೇಳ್ತೀನಿ ನಿಮಗೆ. ಇಲ್ಲೇ ಮಾಡಿಸಿದ್ರು ಕರೆಕ್ಟಾಗಿ ಮಾಡಿಸಿ. ಈ ಥರ ಬೆಂಗಳೂರು ಸುತ್ತಮುತ್ತ ಇದ್ದರೆ ಇಲ್ಲಿ ಬಂದು ಹೋಗಿ, ಇಲ್ಲಿ ಬಂದು ಮಾಡಿಸೋಕ್ಕೆ ಒಳ್ಳೆ ಮೆಕ್ಯಾನಿಕ್ ಅಂತ ಹೇಳ್ಬೋದು. ಒಳ್ಳೆ ವೆದರು ಬರ್ತೀವಿ. ಇವಾಗ ಒಂದು ಮಾನ್ಸೂನ್ ಒಳ್ಳೆ ರೈಡ್ ಬರುತ್ತೆ. ಇನ್ನೊಂದು ಹೋಣ ಹೇಳಿ, ಅಡ್ರೆಸ್ ಯಾವುದು? ಇದು ಮಾಕ್ಳಿ. ಓಕೆ, ಉಸ್ಕೂರು ರೋಡು, ಹೊಸ RMC ಎಷ್ಟು ಗಂಟೆ. ಓಕೆ. ನಿಮಗೆ ಲೊಕೇಶನ್ನು ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡ್ಕೊಳ್ಳಿ. ಅವ್ರದ್ದು ಮೊಬೈಲ್ ನಂಬರು ಹಾಕಿರ್ತೀನಿ, ಚೆಕ್ ಮಾಡಿ, ಕಾಂಟ್ಯಾಕ್ಟ್ ಮಾಡಿ. ಬೆಂಗಳೂರು ಸುತ್ತಮುತ್ತ ಇದ್ದರೆ ಈ 200cc, 200 ಹತ್ತತ್ರ 400cc ಮಾಡ್ತಾರೆ ಗಾಡಿನ. ಎಲ್ಲ ಥರ ರಿಪೇರ್ ಮಾಡ್ತಾರೆ, ಮೇಜರ್ ಮೈನರ್. ಬಂದು ಚೆಕ್ಔಟ್ ಮಾಡಿ ಒಂದ್ಸರಿ. ಇನ್ನೊಂದು ಹೇಳ್ಬೇಕು ನಿಮಗೆ, ಸ್ಲಾಟ್ ಬುಕ್ ಮಾಡ್ಕೊಂಬರ್ಬೇಕು ಅವ್ರಿಗೆ. ಒಂದ್ಸರಿ ಕಾಲ್ ಮಾಡಿ, ಯಾಕಂದರೆ ತುಂಬ ಗಾಡಿಗಳಿರುತ್ತೆ ಅವ್ರಿಗೆ. ಒಂದ್ಸರಿ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅವ್ರಿಗೆ. ಇವಾಗ ಬರ್ಬೋದಾ ಅಂತ ಕೇಳಿಬಿಟ್ಟು ಬನ್ನಿ, ಯಾಕಂದರೆ ಇಲ್ಲಿ ತುಂಬ ರಶ್ ಇದ್ದರೆ ಮತ್ತು ನೀವು ವೇಟ್ ಮಾಡಬೇಕಾಗತ್ತೆ. ಒಂದ್ಸರಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ, ಕಾಲ್ ಮಾಡಿ. ಒಂದ್ಸರಿ ಪಿಕ್ ಮಾಡಿಲ್ಲ ಇನ್ನೊಂದು 2 ಸರಿ ಮಾಡಿ, ಯಾಕಂದ್ರೆ ಬ್ಯುಸಿ ಇದ್ದರೆ ಅವ್ರು ಎತ್ತಲ್ಲ.
ಓಕೆ ಗೈಸ್, ಆಲ್ ಸೆಟ್. ನಿಜ ಗೈಸ್, ಕೊಟ್ಟಿರೋ ಕಾಸಿಗೆ ನಿಮಗಂತೂ ಮೋಸ ಇಲ್ಲ. ಅಲ್ಲಿ ಶೋರೂಮಲ್ಲಿ ಎಷ್ಟು ದುಡ್ಡು ತೊಗೊಂಡ್ರು ನನ್ನ ಮಕ್ಕಳು ನೀಟಾಗಿ ಮಾಡಲ್ಲ, ಹೇಳಿದ್ನಲ್ಲ ನಿಮಗೆ. ಅವ್ರ ಕೆಲಸ ಅಂತೂ ಮಾತ್ರ ನನಗೆ ನಿಜ ಸಖತ್ ಇಷ್ಟ ಆಯಿತು. ಗಾಡಿ ಹೆಂಗಾಗಿದೆ ಅಂದರೆ, ಈಗ ಶೋರೂಮ್ ಡೆಲಿವರಿ ತೊಗೊಂಡಾಗ ಇರುತ್ತೆ ನೋಡಿ ಆ ಸ್ಮೂತ್ನೆಸ್ಸು, ಆ ಥರ ಆಗಿದೆ. ಟು ಬಿ ಫ್ರ್ಯಾಂಕ್, ನಿಜ ಸಗದ ಮಾಡಿಕೊಟ್ರು ಮಾತ್ರ. ನೋಡಿ, ಬೆಂಗಳೂರು ಸುತ್ತಮುತ್ತ ಇದ್ದರೆ ನಿಮಗೆ ಅವ್ರದ್ದು ಶಾಪ್ದು ಲೊಕೇಶನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅವ್ರದ್ದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ತಾರಕ್ ಬೈಕ್ ಝೋನ್ ಅಂತ. ಚೆಕ್ಔಟ್ ಮಾಡಿ ಒಂದು ಸರಿ. ನೋಡಿ ಗೈಸ್, ಇಷ್ಟೇ ಹೇಳೋದು, ನೀವು ಸರ್ವಿಸ್ ಎಲ್ಲಾದರೂ ಮಾಡಿಸಿ. ಈ ಥರ ಚೆಕ್ ಪಾಯಿಂಟ್ ನಾನು ಹೇಳಿದ್ನಲ್ಲ, ಈಗ NS ಅಲ್ಲಿ ಮಾಡ್ಸೋಂಗಿದ್ರೆ ಈ ಥರ ಎಲ್ಲ ಚೆಕ್ ಪಾಯಿಂಟು ಅವ್ರಿಗೆ ಹೇಳಿ, ನಂಗೆ ಈ ಥರ ಮಾಡಿಕೊಡಿ ಅಂತ. ಇಷ್ಟು ಬೇಸಿಕ್ಸ್ ಆದರೂ ನೀವು ತಿಳ್ಕೊಂಡಿರ್ಬೇಕು. ನಿಜ ಗುರು, ಗಾಡಿ ಸಾಕ ಸ್ಮೂತಾಗಿ ರೆಡಿಯಾಗಿದೆ. ನನಗೆ ಶೋರೂಮ್ ಗಾಡಿ ಓಡ್ಸಂಗೆ ಆಗ್ತಾಯಿದೆ, ಹೇಳಿದ್ನಲ್ಲ. ಹಾಂ, ಏನು ಪಿಕಪ್ಪು, ಏನು ಕತೆ. ಶೋರೂಮಲ್ಲಿ ಮಾಡ್ಸೋಕ್ಕೆ ಬೇಡ ಅನ್ನೋಲ್ಲ, ಬಟ್ ಅದೇ ಹೇಳ್ತೀನಲ್ಲ, ಕರೆಕ್ಟಾಗಿ ಮಾಡಲ್ಲ ಅವರು. ಅದರಲ್ಲಿ ಬೇರೆ ನಿಮಗೆ ಒಳಗಡೆ ನೋಡೋಕ್ಕೂ ಬಿಡೋಲ್ಲ, ಏನು ಮಾಡಿಸ್ತಾಯಿದ್ದಾರೆ ಗಾಡಿಗೆ, ಏನು ಮಾಡ್ತಾಯಿದ್ದಾರೆ ಅಂತಲೂ. ಹಿಂಗಾಗಿ ನೀಟಾಗಿ ಟೋಪಿ ಹಾಕ್ಬಿಟ್ಟು ಕಳಿಸ್ತಾರೆ. ಓಕೆ, ಜನರಲ್ ಮೇಂಟೆನೆನ್ಸ್ ಸರ್ವಿಸ್ಗೆ ಅಮೌಂಟು ಎಷ್ಟಾಯ್ತಪ್ಪ ಅಂತ ನೀವು ನಾನು ಕೇಳಿದ್ರೆ ಬಿಲ್ ಇದೆ, ತೋರಿಸ್ತೀನಿ ನೋಡಿ. ಆಯಿಲ್ ಫಿಲ್ಟ್ರು 85, ಏರ್ ಫಿಲ್ಟ್ರ್ 260 rupees, ಆಮೇಲೆ ಪಾಕೆಟ್ ರಬ್ಬರ್ 180, ಆಮೇಲೆ ಫುಟ್ ರೆಸ್ಟ್ ನಂದು ಮುರಿದೋಗಿತ್ತು, ಅದು ಹಾಕಿದೆ 240 ಅದಕ್ಕೆ. ಆಮೇಲೆ ಅವ್ರದ್ದು ಲೇಬರ್ ಚಾರ್ಜ್, ಸರ್ವಿಸ್ ಚಾರ್ಜು 1200, ಅಲ್ಲಿಗೆ 1965 ಆಯಿತು. ಪ್ಲಸ್ ಕೂಲೆಂಟ್ ನಾನೇ ತೊಗೊಂಡೋಗಿದ್ದೆ, ಅದು 215, ಮತ್ತು ಎಂಜಿನ್ ಆಯಿಲು ಅದು 695. ಟೋಟಲ್ ನನಗಾಗಿದ್ದು 2875 ರೂಪಾಯಿ. ಅರೌಂಡು 3000 ರೂಪಾಯಿ ಒಳಗೆ ನಿಮ್ಮದು NS 200ದು ಜನರಲ್ ಸರ್ವಿಸ್ ಆಗೋಗುತ್ತೆ. ಇದೇ ಸರ್ವಿಸ್ಸು ನೀವು ಶೋರೂಮ್ ಮಾಡ್ಸೋಕೆ ಹೋದರೆ ಮಿನಿಮಮ್ 4,500 ಹಾಕ್ಕೊಂಡು ಜಡಿತಾರೆ. ಅದು ಜಡಿಲಿ ಕರೆಕ್ಟಾಗಾರು ಮಾಡ್ಬೇಕಾ, ಮಾಡಲ್ಲ. ನೀವೇ ನೋಡಿದ್ರಲ್ಲ ನನ್ನ ಗಾಡೀಲಿ ಏನೇನು ಪ್ರಾಬ್ಲಮ್ ಇತ್ತು ಅಂತ. ಅವ್ರು ಮಾಡಿದ ತಪ್ಪು ಇಲ್ಲಿ ಸರ್ವಿಸ್ ಮಾಡಿಸ್ದಾಗ ಗೊತ್ತಾಗ್ತದೆ ನನಗೆ. ಅವ್ರೇನು ಮಾಡೇ ಇಲ್ಲ ಶೋರೂಮಲ್ಲಿ ವರ್ಕು. ಓಕೆ, ಸಿಗೋಣ ಮತ್ತೆ ಇಷ್ಟೇ ವ್ಲಾಗಲ್ಲಿ. ಇದೇ ರೀತಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.